ಓಂ ಶ್ರೀ ಗಣೇಶಾಯ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ನಮಃ ಸೂರ್ಯಾಯ ಚಂದ್ರ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ನೀಲಾಂಜನ ಸಮಾಭಾಸಂ ರವಿಪುತ್ರಂ ಯಮಾಗ್ರಜಂ ಛಾಯಾ ಮಾರ್ತಾಂಡ ಸಂಭೂತಂ ತಂ ನಮಾಮಿ ಶನೈಶ್ಚರಂ. ಕಾಕಧ್ವಜಾಯ ವಿದ್ಮಹೇ ಖಡ್ಗಹಸ್ತಾಯ ಧೀಮಹಿ ತನ್ನೋ ಶನೈಶ್ಚರ ಪ್ರಚೋದಯಾತ್. ಓಂ ಶಂ ಶನೈಶ್ಚರಾಯ ನಮಃ. ನಮಸ್ತೆ. ಆಸ್ಟ್ರೋ ಆಚಾರ್ಯ ಗುರೂಜಿ ವಾಹಿನಿಗೆ ತಮಗೆಲ್ಲರಿಗೂ ಆದರದ ಸ್ವಾಗತ. ವಾಹಿನಿಯನ್ನು ನಿರಂತರ ವೀಕ್ಷಿಸಿ ಪ್ರೋತ್ಸಾಹಿಸಿ ಸಬ್ಸ್ಕ್ರೈಬ್ ಮಾಡುವಂಥ ತಮಗೆಲ್ಲರಿಗೂ ಅನಂತ ಧನ್ಯವಾದಗಳನ್ನು ಸಲ್ಲಿಸುತ್ತಾ ಇವತ್ತಿನ ವಿಶೇಷ ಕಾರ್ಯಕ್ರಮ ಶನಿ ಮಹಾರಾಜರ ವಕ್ರಗತಿಯ ವಿಶ್ಲೇಷಣೆಗೆ ಸ್ವಾಗತ. ಇದೇ ಜುಲೈ 26ರಿಂದ ಡಿಸೆಂಬರ್ 8ರವರೆಗೆ ಸುಮಾರು 139 ದಿನಗಳಲ್ಲಿ ಶನಿ ಗ್ರಹದ ವಕ್ರಗತಿ ಚಲನೆ ಆರಂಭವಾಗಲಿದೆ. ಜುಲೈ 26ರ ರಾತ್ರಿ ಕಾಲದಲ್ಲಿ ಸುಮಾರು 10 ಗಂಟೆ 21 ನಿಮಿಷಕ್ಕೆ ಅಂದರೆ ಆಷಾಢ ಶುಕ್ಲ ದ್ವಾದಶಿ ಭಾನುವಾರದ ರಾತ್ರಿಯಂದು ಅಲ್ಲಿ ಶನಿ ಮಹಾರಾಜರ ವಕ್ರ ಸ್ಥಿತಿ ಆರಂಭವಾಗುತ್ತೆ. ರೇವತಿ ನಕ್ಷತ್ರದ 2ನೇ ಪಾದದಲ್ಲಿದ್ದಂತಹ ಶನಿ ಮಹಾರಾಜರು ಅಲ್ಲಿ ನಮ್ಮ ಭೂನಿವಾಸಿಗಳಿಗೆ ಭಾಸವಾಗುವಂತೆ ಒಂದು ಹಿಮ್ಮುಖವಾದ ಚಲನೆ, ಅಂದರೆ ನಕ್ಷತ್ರದ ಹಿಂದಿನ ಪಾದಗಳಿಗೆ ಚಲಿಸುವಂಥ ಒಂದು ಭ್ರಮೆ ನಮಗೆ ಉಂಟಾಗುತ್ತೆ. ಈ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಈ ಗ್ರಹಗಳು ವಕ್ರ ಅಥವಾ ಹಿಮ್ಮುಖವಾದ ಚಲನೆಗೆ ಬರುವಂತಹ ವಿಚಾರವನ್ನು ವಕ್ರಗತಿ ಎಂದು ಪರಿಗಣಿಸಿ ಆ ವಕ್ರಗತಿಯ ಫಲವನ್ನು ಒಂದು ವಿಶೇಷವಾಗಿ ನಿರೂಪಣೆ ಮಾಡಿದ್ದಾರೆ. ಶುಭ ಗ್ರಹಗಳು ವಕ್ರಗತಿಗೆ ಬಂದಾಗ ಅಶುಭ ಫಲವನ್ನು ನೀಡ್ತವೆ. ಅಂದರೆ ಯಾವ್ಯಾವ ರಾಶಿಗಳಿಗೆ ಅಥವಾ ಯಾವ ಉತ್ತಮ ಫಲ ಇರುವಂಥದ್ದು ಇರ್ಬೋದು ಅಥವಾ ಅಶುಭ ಇರುವಂಥದ್ದು, ಎಲ್ಲರಿಗೂ ಅಲ್ಲಿ ಶುಭ ಗ್ರಹಗಳು ಉತ್ತಮ ಫಲವನ್ನು ನೀಡೋದಿಲ್ಲ. ಆದರೆ ಅಶುಭ ಗ್ರಹಗಳು, ಉದಾಹರಣೆಗೆ ಅಲ್ಲಿ ಕುಜ ಮತ್ತು ಶನಿ ಇವೆಲ್ಲವೂ ಅಶುಭ ಗ್ರಹಗಳಲ್ಲಿ ಬರುವಂಥದ್ದು. ಗುರು ಶುಕ್ರ ಬುಧ ಎಲ್ಲವೂ ಶುಭ ಗ್ರಹಗಳೇ ಬರುವಂತಹ ಪಟ್ಟಿಯಲ್ಲಿರುವಂಥವು. ಹಾಗಾಗಿ ಈ ಶುಭ ಗ್ರಹಗಳ ಪಟ್ಟಿಗೆ ವಕ್ರಗತಿ ಬಂದಾಗ ಬೇರೆಯೇ ಪರಿಣಾಮ, ಅಶುಭ ಎಂದು ಪರಿಗಣಿಸಲ್ಪಡುವಂಥ ಶನಿ ಮತ್ತು ಮಂಗಳರ ಇವಕ್ಕೆ ಪರಿಣಾಮ ಬೇರೆಯೇ ಇರುತ್ತೆ. ಇಲ್ಲಿ ಶನಿ ಮಹಾರಾಜರ ವಕ್ರಗತಿಯ ಪ್ರಭಾವ ಇಷ್ಟು ದಿನ ಉತ್ತಮ ಫಲ ಪಡೆಯುವಂಥ ರಾಶಿಗಳಿಗೆ, ಉದಾಹರಣೆಗೆ ಅಲ್ಲಿ ವೃಷಭ, ತುಲಾ ಮತ್ತು ಮಕರಗಳಿಗೆ, ಅಂದರೆ ಶನಿ ಮಹಾರಾಜರು ತನ್ನ ಒಂದು ಗೋಚಾರದಲ್ಲಿ ಕೇವಲ 3 ರಾಶಿಗಳಿಗೆ ಅತ್ಯುತ್ತಮ ಫಲ ನೀಡ್ತಾರೆ, ಮತ್ತು 3 ರಾಶಿಗಳಿಗೆ ಮಿಶ್ರ ಫಲ, ಉಳಿದ 6 ರಾಶಿಗಳಿಗೆ ಸ್ವಲ್ಪ ಸಂಕಷ್ಟ ಫಲವನ್ನು ನೀಡುವಂಥವರಾಗಿದ್ದಾರೆ. ಹಾಗಾಗಿ ಅಶುಭ ಅಂದರೆ ನಾವು ಸಾಮಾನ್ಯ ಪರಿಭಾಷೆಯಲ್ಲಿ ಪರಿಗಣಿಸಿದೆ ಹೊರತು ಗ್ರಹಗಳು ಎಲ್ಲವೂ ಅಲ್ಲಿ ಸಾಂಕೇತಿಕವಾಗಿ ಎಲ್ಲವೂ ಆ ಪರಮಾತ್ಮನ ಸೃಷ್ಟಿಯ ಒಂದು ನಿಯಮಾನುಸಾರವಾಗಿ ನಿರ್ಮಿಸಲ್ಪಟ್ಟಂಥ ಒಂದು ವ್ಯವಸ್ಥೆ, ಅದು ವಿಶ್ವದ ಒಂದು ವ್ಯವಸ್ಥೆ, ಆರ್ಗನೈಸೇಷನ್ ಅಂತ ಏನು ಹೇಳ್ತೀವಿ ಹಾಗೆ. ಅಲ್ಲಿ ಯಾವುದೂ ಮೇಲಲ್ಲ, ಯಾವುದೂ ಕೀಳಲ್ಲ, ಯಾವುದೂ ಶುಭಲ್ಲ, ಯಾವುದೂ ಅಶುಭಲ್ಲ, ಎಲ್ಲವೂ ಪರಮಾತ್ಮನ ಒಂದು ಸಂಕಲ್ಪ ರೂಪವಾಗಿ ನಡೆಯುವಂಥ ಘಟನೆಗಳು. ಹಾಗಾಗಿ ಅಲ್ಲಿ ನಾವು ಮನುಷ್ಯರ ಒಂದು ಸಾಮಾನ್ಯ ಪರಿಭಾಷೆಯಲ್ಲಿ ಬರುವಂತಹ ಈ ವಕ್ರೀಚರಣೆ ಅಂದರೆ ಅಲ್ಲಿ ನಿಜವಾದ ಸ್ಥಿತಿಯಲ್ಲಿ ಗ್ರಹಗಳು ಹಿಂದಕ್ಕೆ ಬರುವಂಥದ್ದೇನಿಲ್ಲ. ಭೂ ನಿವಾಸಿಗಳಿಗೆ ನಮಗೆ ಯಾವ ರೀತಿ ಮಾಯೆ ಮೋಹ ಅಂತ ನಾವೇನು ಹೇಳ್ತೇವೆ ಆ ಪರಿಭಾಷೆಯಲ್ಲಿ ನಾವು ವ್ಯಕ್ತ ಮಾಡುವಾಗ ವಕ್ರೀ ಸ್ಥಿತಿ ಭೂಮಿ ನಿವಾಸಿಗಳಿಗೆ ಅಲ್ಲಿ ಪರಿಭ್ರಮಣದಲ್ಲಿ ಭೂ ನಿವಾಸಿಗಳಿಗೆ ವ್ಯಕ್ತವಾಗುತ್ತೆ. ಹಾಗಾಗಿ ಈ 139 ದಿನಗಳು ಜುಲೈ 26ರಿಂದ ಡಿಸೆಂಬರ್ 8ರವರೆಗಿನ ಅವಧಿಯಲ್ಲಿ ವಿಶ್ವಕ್ಕೂ ಜೊತೆಗೆ ಈ ಹಿಂದೆ ಉತ್ತಮ ಪಡೆಯುವಂಥ ರಾಶಿಗಳಿಗೂ ಅಥವಾ ಈ ಹಿಂದೆ ಶನಿ ಮಹಾರಾಜನ ಸಂಕಷ್ಟ ಪಡೆಯುವ ರಾಶಿಗಳಿಗೂ ಖಂಡಿತವಾಗಿಯೂ ಆ ವಕ್ರಗತಿಯ ಪ್ರಭಾವ ಬೇರೆಯೇ ಇರುತ್ತೆ. ಯಾವಾಗ ರುಜುಗತಿಯಲ್ಲಿ ಯಾವ ಪ್ರಭಾವ ಇರುತ್ತೋ ಈ ವಕ್ರಗತಿಯಲ್ಲಿ ಆ ಪ್ರಭಾವ ವ್ಯತಿರಿಕ್ತ ಆಗ್ಬೋದು. ಇಷ್ಟು ದಿನ ಶುಭ ಪಡೆದಂಥವರಿಗೆ ಸ್ವಲ್ಪ ಮಿಶ್ರ ಫಲ ಬರ್ಬೋದು, ಅಥವಾ ಇಷ್ಟು ದಿನ ಸಂಕಷ್ಟ ಮಿಶ್ರ ಪಡೆದಂಥವರಿಗೆ ಸ್ವಲ್ಪ ಮಟ್ಟಿಗೆ ಚೇತರಿಕೆ, ಅಂದರೆ ತುಂಬ ಶುಭ ಅಲ್ಲದೇ ಇದ್ದರೂ ಆ ಕಷ್ಟಗಳಿಂದ ಒಂದು ತಾತ್ಕಾಲಿಕವಾದ ರಿಲೀಫ್ ಅಥವಾ ಪರಿಹಾರ. ಯಾವ ರೀತಿ ಒಂದು ಕೋರ್ಟಲ್ಲಿ ಕೇಸ್ ಇದ್ದಾಗ ಅಲ್ಲಿ ಸ್ಟೇ ಅಂತ ಸಿಗುತ್ತೆ, ಅಂದರೆ ಅದು ಸ್ಟೇ ಅಂದರೆ ಅದು ತೀರ್ಪು ಅಥವಾ ತೀರ್ಮಾನ ಏನೂ ಅಲ್ಲ, ಅಲ್ಲಿ ತಾತ್ಕಾಲಿಕವಾದ ಒಂದು ನಿಲುಗಡೆ ಅಥವಾ ತಾತ್ಕಾಲಿಕವಾದ ಅಲ್ಲಿ ಕೆಟ್ಟ ಅದರ ಒದಗಿ ಅಥವಾ ಏನೋ ನಿಮಗೆ ಆಗುವಂಥ ಶಿಕ್ಷೆಯ ಪ್ರಮಾಣಕ್ಕೆ ಅಥವಾ ತಾತ್ಕಾಲಿಕ ತಡೆ ಬರುವಂಥದ್ದೆಲ್ಲ ಇರುತ್ತೆ. ಆ ರೀತಿ ಒಂದು ಸ್ಟೇ ಅಥವಾ ರಿಲೀಫ್ ಅಂತ ಹೇಳ್ಬೋದು, ಟೆಂಪರರಿ ರಿಲೀಫ್. ಆ ರೀತಿ ವಕ್ರಗತಿ ಅನ್ನೋದು ಕೆಲವೊಂದು ರಾಶಿಗಳಿಗೆ ಟೆಂಪರರಿ ರಿಲೀಫನ್ನು ಕೊಡುತ್ತೆ, ಕೆಲವೊಂದು ರಾಶಿಗೆ ಸ್ವಲ್ಪ ಉತ್ತಮವಾದ ನಡವಳಿಕೆಯನ್ನು ಕೊಡ್ತವೆ, ಕೆಲವೊಂದು ರಾಶಿಗೆ ಇಷ್ಟು ದಿನ ನಡೆದಂತಹ ಉತ್ತಮ ಫಲಗಳಿಗೆ ಸ್ವಲ್ಪ ನಿಧಾನಗತಿ ಅಥವಾ ಸ್ವಲ್ಪ ಸ್ಪೀಡ್ ಬ್ರೇಕ್ ಆಗ್ಬೋದು. ಅಂದರೆ ವಕ್ರಗತಿ ಅಂದರೆ ಹಿನ್ಮುಖ ಚಲನೆ, ಅದು ಸ್ವಲ್ಪ ಆವಾಗ ಇಷ್ಟು ದಿನ ವೇಗವಾಗಿ ಸಾಗಿಸಿದ ಅಭಿವೃದ್ಧಿ ಕೆಲವೊಬ್ಬರಿಗೆ ಅಭಿವೃದ್ಧಿ ಕುಂಠಿತ ಆಗ್ಬೋದು. ಈ ರೀತಿಯೆಲ್ಲ ಪರಿಣಾಮ ಬರುತ್ತೆ.
ಇನ್ನು ಮೀನರಾಶಿಯಲ್ಲಿ ಶನಿ ಮಹಾತ್ಮರು ಇರುವಂಥದ್ದು ರೇವತಿ ನಕ್ಷತ್ರ 2ನೇ ಪಾದದಲ್ಲಿ ಅವರಿಗೆ ವಕ್ರಗತಿ ಆರಂಭ ಆಗುತ್ತೆ. ಅದು ಜುಲೈ ಆಗಸ್ಟಲ್ಲಿ ಅಲ್ಲಿ ರೇವತಿ 2ನೇ ಪಾದ, ಸೆಪ್ಟೆಂಬರ್ ತಿಂಗಳಿಗೆ ಅವರು ರೇವತಿ 1ನೇ ಪಾದ ಹಿಮ್ಮುಖೆ ಅಂದರೆ 2ನೇ ಪಾದದಿಂದ ಆ್ಯಕ್ಚುಲಿ ನಿಜವಾಗಿ ಅಲ್ಲಿ 3ಕ್ಕೆ ಹೋಗಬೇಕಾದ್ರೆ ವಕ್ರಗತಿ ಬಂದಾಗ ರೇವತಿಯಿಂದ 2ರಿಂದ 1ನೇ ಪಾದಕ್ಕೆ ಬರ್ತಾರೆ. ಆ ಬಳಿಕ ಸುಮಾರು ಅಕ್ಟೋಬರ್ ತಿಂಗಳಲ್ಲಿ ಅಲ್ಲಿ ಉತ್ತರ ಭಾದ್ರ ಅಂದರೆ ಅದರ ಹಿಂದಿನ ನಕ್ಷತ್ರ ರೇವತಿ ನಕ್ಷತ್ರದ ಹಿಂದಿನ ನಕ್ಷತ್ರವಾದ ಉತ್ತರ ಭಾದ್ರದ 4ನೇ ಪಾದಕ್ಕೆ ಬರ್ತಾರೆ. ಉತ್ತರ ಭಾದ್ರದ 4ನೇ ಪಾದದಲ್ಲಿ ಡಿಸೆಂಬರ್ 8ರಲ್ಲಿ ಅವರ ವಕ್ರಗತಿ ಮುಗಿಯುತ್ತೆ. ಡಿಸೆಂಬರ್ 8ರ ಬಳಿಕ ಅಲ್ಲಿ ಅವರು ಮತ್ತೆ ರುಜುಗತಿಗೆ ಮರಳ್ತಾರೆ. ಹಾಗಾಗಿ ಇಲ್ಲಿ ಹಲವಾರು ಬದಲಾವಣೆಗಳು ಅವರ ನಕ್ಷತ್ರ ಪಾದದ ಬದಲಾವಣೆಗಳಿಂದ ವಿಶ್ವದ ವ್ಯವಸ್ಥೆಯ ಮೇಲೆ ಜನಮಾನಸದ ಮೇಲೆ ಎಲ್ಲ ಪರಿಣಾಮ ಆಗುತ್ತೆ. ಅಲ್ಲಿ ವಿಶೇಷವಾಗಿ ಶನಿ ಮಹಾರಾಜರು ಮೀನದಲ್ಲಿ ಇದ್ದಾಗ ಅಲ್ಲಿ ಮೀನದ ಫಲ ಹೇಳಿದಂತೆ ಮೀನಸ್ಥಿತಸ್ಯ ಮಂದಸ್ಯ ಕ್ವಚಿತ್ ದುಃಖಂ ಕ್ವಚಿತ್ ಸುಖಂ ಅನ್ನೋದು ಹೇಳಲ್ಪಟ್ಟಿದೆ. ಗುರುಬಂಧ ವಿರೋಧಸ್ಯ ಸ್ವಕುಲಾಚಾರ ನಾಶನಂ ಅನ್ನೋದು ಅಂತೆಲ್ಲ ವಾಕ್ಯಗಳು ಋಷಿ ವಾಕ್ಯಗಳು ಹೇಳಲ್ಪಟ್ಟಿವೆ. ಅಂದರೆ ಅಲ್ಲಿ ಗುರುವಿನ ಸ್ಥಾನವಾದ ಮೀನದಲ್ಲಿ ಶನಿ ಮಹಾತ್ಮರು ಇದ್ದಾಗ ಅಲ್ಲಿ ಮಿಶ್ರ ಫಲಗಳ ಸಂಕೇತ, ವಿಶ್ವಕ್ಕೇ ಮಿಶ್ರ ಫಲ ಅಂದರೆ ವಿಶ್ವಕ್ಕೆ ಈಗ ಅನುಭವಕ್ಕೆ ಬಂದಿರ್ಬೋದು ಭಾಳಷ್ಟು ಜನರಿಗೆ. ಆ ವಿಶ್ವದ ಒಂದು ಫಲ ಎಲ್ಲವೂ ಅನಿಶ್ಚಿತವಾಗಿರದೆ ಈಗಂದರೆ ಯಾವಾಗ ಶನಿ ಮಹಾರಾಜರು ಮೀನ ಪ್ರವೇಶ ಆಗಿದ್ರು ಅದರ ಹಿಂದಿನ ವೀಡಿಯೋಗಳನ್ನು ಗಮನಿಸ್ಕೊಳ್ಳಿ. ಶನಿ ಮಹಾರಾಜರು ಪ್ರವೇಶ ಆದ ವೀಡಿಯೋಗಳು ಇರ್ತವೆ, ವರ್ಷಾನುಗಟ್ಟಲೆ ಹಿಂದಿನ ಮಾಡಿದ ವೀಡಿಯೋದಾಗಲಿ ಅಥವಾ ಈಗ ಅರ್ವಾಚೀನ ಅಂದರೆ ಈಗೀಗ ಮಾಡಿದ ವೀಡಿಯೋಗಳಲ್ಲಿ ನೀವು ಶನಿ ಮಹಾರಾಜರ ಪ್ರಭಾವವನ್ನು ಅವರು ಮೀನ ಪ್ರವೇಶದ ವೀಡಿಯೋದಲ್ಲಿ ಗಮನಿಸ್ಕೊಳ್ಳಿ. ಅಲ್ಲಿ ಹೇಳಲ್ಪಟ್ಟ ಫಲಗಳು ಕಳೆದ 12 ತಿಂಗಳಲ್ಲಿ ಆಗಿವೆ ಇಲ್ಲವೋ ಅಥವಾ ರುಜುಗತಿಯಲ್ಲಿ ಆ ಫಲಗಳು ಆಗಿವೆ ಇಲ್ಲದನ್ನು ವಿಮರ್ಶೆ ಮಾಡಿದ್ರೆ ಗೊತ್ತಾಗುತ್ತೆ. ವಿಶ್ವದಲ್ಲಿ ಈಗ ಎಲ್ಲವೂ ಒಂಥರ ಅನ್ಸರ್ಟೆನಿಟಿ ಅಥವಾ ಎಲ್ಲವೂ ಒಂದು ಅನಿಶ್ಚಿತೆಯ ಕಡೆಗೆ ಹೋಗುವಂಥದ್ದು. ಕ್ವಚಿತ್ ದುಃಖಂ ಕ್ವಚಿತ್ ಸುಖಂ ಅಂದರೆ ಒಂದು ಸ್ವಲ್ಪ ಸುಖದ ಭ್ರಮಣೆ ಆಗುತ್ತೆ ಮತ್ತು ಅದರ ಹಿಂದೆ ದುಃಖದ ಪರಿಣಾಮ. ಒಳ್ಳೆಯ ಒಂದು ಸುದ್ದಿ ಬರುತ್ತೆ, ಅದರ ಹಿಂದೆ ಕೆಟ್ಟ ಸುದ್ದಿ ಬರುತ್ತೆ. ಜೊತೆಗೆ ಈ ಸಾಂವತ್ಸರಿಕ ಫಲದಲ್ಲೂ ಪರಾಭವದಲ್ಲೂ ಅದೇ ಹೇಳಲ್ಪಟ್ಟಿದೆ. ಪರಾಭವದಲ್ಲೂ ಹಾಗೆ ಅಲ್ಲಿ ಮಿಶ್ರ ಫಲಗಳ ಸಂಕೇತ, ಪರಾಭವದಲ್ಲ ಒಂದು ಸಂವತ್ಸರದ ವಿಚಾರವಾಗಿ. ಈಗ ಬರುವಂಥ ವಕ್ರ ಸ್ಥಿತಿಯಲ್ಲೂ ಅದೇ ರೀತಿಯ ಒಂದು ಪುನರಾವರ್ತನೆ ಆಗುತ್ತೆ. ಅಲ್ಲಿ ಸುಖ ದುಃಖಗಳ ಮಿಶ್ರ ಫಲಗಳು ವಿಶ್ವಕ್ಕೆ ಬರುವಂಥದ್ದು, ಕೆಲವೊಂದು ಸಾಂಕೇತಿಕವಾಗಿ ಸ್ವಲ್ಪ ಸರಿ ಹೊಂದಿದಂತೆ ಅಭಾಸವಾಗಿ ಮತ್ತೆ ಅದು ಮತ್ತಷ್ಟು ಉಲ್ಬಣ ಆಗುವಂಥದ್ದು. ಜನರಲ್ಲಿ ಆರ್ಥಿಕತೆ ಇರ್ಬೋದು, ರಾಜಕೀಯ ಇರ್ಬೋದು, ಅಥವಾ ಶಾಂತಿ ಸಂಧಾನಗಳು ಇರ್ಬೋದು, ಯುದ್ಧದ ವಿಚಾರಗಳಿರ್ಬೋದು, ಅಥವಾ ಶೈಕ್ಷಣಿಕ ವ್ಯವಸ್ಥೆ ಇರ್ಬೋದು, ಎಲ್ಲದರಲ್ಲೂ ಯಾವುದೇ ಒಂದು ರೀತಿಯ ಅನಿಶ್ಚಿತದ ಭಾವನೆಗಳು ಜನರಲ್ಲಿ ಮೂಡುತ್ತೆ, ಆಳುವವರಲ್ಲಿ ಮೂಡುತ್ತೆ. ಜೊತೆಗೆ ಈ ಗುರು ಸ್ಥಾನದಲ್ಲಿ ಇರುವಂಥವ್ರು, ಯಾಕಂದರೆ ಅಲ್ಲಿ ಗುರುವಿನ ಮನೆಯಲ್ಲಿ ಶನಿ ಮಹಾರಾಜರಿಗೆ ವಕ್ರಗತಿ ಬಂದಿರುವಂಥದ್ದು ಗಮನಿಸ್ಕೊಳ್ಳಿ. ಹಾಗಾಗಿ ಹಿಂದೆನೂ ಹೇಳಿದ್ದೇನೆ, ಈ ಶನಿ ಮಹಾರಾಜರು ಮೀನ ಪ್ರವೇಶದ ವೀಡಿಯೋದಲ್ಲೂ ಹೇಳಿದ್ದೇನೆ. ಅಲ್ಲಿ ಗುರು ಸ್ಥಾನದಲ್ಲಿ ಇರುವಂಥರಿಂದ ಅಪಚಾರಗಳು, ಗುರುಪೀಠಗಳಿಗೆ ಹಿನ್ನಡೆ ಆಗುವಂಥದ್ದು, ಅಥವಾ ಯಾವುದೇ ರೀತಿಯ ಈ ಗುರು ಅಥವಾ ಗುರುಕುಲ ಮುಂತಾದವುಗಳನ್ನು ನಡೆಸುವವರೆಗೆ ಏನಾದರೂ ಅವರ ಮೇಲೆ ಆಪಾದನೆ, ಕಾನೂನಿನ ಕ್ರಮಗಳು, ಕೆಲವರಿಗೆ ಶಿಕ್ಷೆ ಪ್ರಕಟ ಆಗುವಂಥದ್ದು, ಅಥವಾ ಅವರ ಒಂದು ಗಂಭೀರವಾದ ಭ್ರಷ್ಟಾಚಾರ, ಅನೈತಿಕ ಚಟುವಟಿಕೆ ಇವೆಲ್ಲವೂ ಈಗ ಮುನ್ನೆಲೆಗೆ ಬರುವಂಥದ್ದು ಇವೆಲ್ಲ ಆಗತ್ತೆ. ಹಾಗಾಗಿ ಅನೇಕ ರೀತಿಯ ಕಳಂಕ ಮತ್ತು ಕಂಟಕಗಳು ಗುರುಗಳಿಗೆ, ಗುರುಪೀಠಕ್ಕೆ, ಜೊತೆಗೆ ಗುರುಸ್ಥಾನದಲ್ಲಿರೋರಿಗೆ ವ್ಯಕ್ತವಾಗುತ್ತೆ. ಇದಲ್ಲದೆ ಶಾಲಾ ಕಾಲೇಜು ಶೈಕ್ಷಣಿಕ ಸಂಸ್ಥೆಗಳ ಕೆಲವು ಕರ್ಮಕಾಂಡಗಳು ಬಯಲಾಗುವುದು. ಇದು ಒಂದು ದೇಶಕ್ಕೆ ಸೀಮಿತ ಅಲ್ಲ, ವಿಶ್ವಕ್ಕೆ ಸೀಮಿತ ಆಗಿರುತ್ತೆ. ಕರ್ಮಕಾಂಡಗಳು ಬಯಲಾಗುವಂಥದ್ದು, ಅಂಥ ಶೈಕ್ಷಣಿಕ ಸಂಸ್ಥೆಗಳ ಅಪಚಾರಗಳು ನಡೆಯುವಂಥದ್ದು, ಅಥವಾ ಒಂದು ಸಮಾಜ ವಿರೋಧಿ ಕೃತ್ಯಗಳು, ಉದಾಹರಣೆಗೆ ಡ್ರಗ್ಸ್ ಇರ್ಬೋದು, ಅಥವಾ ಉಗ್ರವಾದಿ ಕೃತ್ಯ ಇರ್ಬೋದು, ಅಥವಾ ಇನ್ನಿತರ ಯಾವುದೇ ಈ ಸಮಾಜ ವಿರೋಧಿಯಾಗುವಂಥ ಘಾತುಕ ಕೃತ್ಯಗಳು, ಕ್ರೈಮ್ಗಳು ಇರ್ಬೋದು, ಅವೆಲ್ಲವೂ ಈ ಶೈಕ್ಷಣಿಕ ಸಂಸ್ಥೆಗಳಲ್ಲಿ ಅದು ಬೆಳಕಿಗೆ ಬರುವಂಥದ್ದು. ಅಂದರೆ ಗೋಮುಖ ವ್ಯಾಘ್ರರ ಮುಖವಾಡಗಳು ಕಳಚುವಂಥದ್ದು ಇವೆಲ್ಲವೂ ಈ ಕಾಲದಲ್ಲಿ ಸಾಧ್ಯತೆ ಇರುತ್ತೆ. ಹಾಗಾಗಿ ಸಾರ್ವಜನಿಕ ಜೀವನದಲ್ಲಿ ಅಥವಾ ರಾಜಕೀಯ ಜೀವನದಲ್ಲಿ, ಧಾರ್ಮಿಕ ಜೀವನದಲ್ಲಿ ಯಾರು ಪುಡಾರಿ ಅಥವಾ ಮುಖಂಡರು ಅಥವಾ ನಾಯಕರು, ನೇತೃತ್ವರು, ಗುರುಗಳು ಅಂತ ಅಂದ್ಕೊಳ್ತಾರೋ ಅವರೆಲ್ಲರಿಗೂ ಕೆಲವೊಂದು ವಿಚಾರದಲ್ಲಿ ಶನಿ ಮಹಾತ್ಮರಿಂದ ಪರೀಕ್ಷೆ, ಶಿಕ್ಷೆ ಎರಡೂ ಇದೆ. ಪರೀಕ್ಷೆನೂ ಇದೆ, ಶಿಕ್ಷೆನೂ ಇದೆ. ಜೊತೆಗೆ ಅವರ ಒಂದು ಬಣ್ಣ ಬಯಲಾಗುವಂತಹ ಘಟನೆಗಳು ಈ ವಕ್ರಗತಿಯಲ್ಲಿ ಆಗುತ್ತೆ. ಹಾಗಾಗಿ ಶನಿ ಮಹಾರಾಜರು ವಕ್ರಗತಿಗೆ ಹೋದ ತಕ್ಷಣ ಎಲ್ರಿಗೂ ಒಳ್ಳೆಯದಾಗತ್ತೆ ಅಥವಾ ಎಲ್ರಿಗೂ ಇದಾಗತ್ತೆ ಅಂದರೆ ಯಾರ್ಯಾರು ಕೆಟ್ಟದಲ್ಲಿ ಅನೈಕದಲ್ಲಿ ಇದ್ದಾರೆ ಅವರಿಗೆ ಅಲ್ಲಿ ಶಿಕ್ಷೆ ಬರುವಂಥದ್ದು. ಯಾರು ರುಜು ಮಾರ್ಗದಲ್ಲಿ ಅಥವಾ ಯಾರು ಧರ್ಮ ಮಾರ್ಗದಲ್ಲಿ, ನ್ಯಾಯ ಮಾರ್ಗದಲ್ಲಿ ಅವರಿಗೆ ಖಂಡಿತ ಶನಿ ಮಹಾರಾಜರ ವಕ್ರಗತಿಯಲ್ಲಿ, ಆದರೆ ಯಾವುದೇ ರಾಶಿ ಭೇದ ಇಲ್ಲದೆ ಖಂಡಿತ ಈ ವಕ್ರಗತಿಯಲ್ಲಿ ಅವರು ಒಳ್ಳೆಯದೇ ಮಾಡ್ತಾರೆ. ಅದು ಈ ನಿಮ್ಮ ಸಾಡೆ ಸಾತಿ ಇದ್ದಂಥ ಉದಾಹರಣೆಗೆ ಅಲ್ಲಿ ಕುಂಭ, ಮೀನ, ಮೇಷಕೈಗೆ 7 ವಾರ ಇದೆ. ಆ 7 ವಾರ ಇದ್ದಂಥವರು ಇಷ್ಟು ದಿನ ನೀವು ಖಂಡಿತ ರುಜು ಮಾರ್ಗದಲ್ಲಿದ್ದರೆ, ಭಕ್ತಿ ಧ್ಯಾನಗಳನ್ನು ಮಾಡ್ತಾಯಿದ್ರೆ, ನ್ಯಾಯ ಮಾರ್ಗದಲ್ಲಿದ್ದರೆ, ನೀವು ಅಹಂಭಾವ ತ್ಯಜಿಸಿದ್ರೆ ಖಂಡಿತ ನಿಮಗೂ ಯಾವುದೇ ತೊಂದರೆ ಆಗದೆ ಭಾಳ ಒಳ್ಳೆಯದಾಗತ್ತೆ. ಹಾಗಾಗಿ ಈ ವಕ್ರಗತಿಯ ಪ್ರಭಾವವನ್ನು ಗಮನಿಸಿಕೊಳ್ಳಿ. ಮಹಾರಾಜರು ಅವರು ಯಾವುದೇ ರೀತಿಯ ಒಂದು ನಿಷ್ಪಕ್ಷಪಾತವಾದಂತಹ ಒಂದು ಜಡ್ಜ್ ಇದ್ದಾಗೆ, ಅಂದರೆ ಯಾವುದೇ ರೀತಿಯ ಪಾರ್ಶಾಲಿಟಿ ಮಾಡಿದಂಥ ಒಂದು ನ್ಯಾಯಮೂರ್ತಿ ಇದ್ದಂಗೆ. ಹಾಗೆ ಅವರಿಂದಾಗಿ ಈ ವಕ್ರಗತಿಯಲ್ಲಿ ಅನೇಕ ರೀತಿಯ ವಿಶ್ವಕ್ಕೆ ಅಚ್ಚರಿಗೊಳ್ಳುವಂಥ ಪ್ರಕಟಣೆ ಆಗ್ಬೋದು. ಕೆಲವರ ಬಣ್ಣ ಕಳಚ್ಬೋದು, ಕೆಲವರು ಮುಖವಾಡ ಕಳಚುವಂಥದ್ದು. ಜೊತೆಗೆ ಹಿಂದೆ ನಾವು ಯಾವುದನ್ನು ತುಂಬ ನಂಬಿಕೆ ಇಟ್ಟುಕೊಂಡಂಥ ವ್ಯಕ್ತಿಗಳಾಗಲಿ, ಶಕ್ತಿಗಳಾಗಲಿ ಅವರು ಈಗ ಮಾರಕವಾಗಿ ನಮ್ಗೆ ಅವರ ಒಂದು ಇನ್ನೊಂದು ಮುಖಗಳು ಬಯಲಾಗುವಂಥದ್ದೆಲ್ಲ ಘಟನೆ ಆಗುತ್ತೆ. ಹಾಗಾಗಿ ಇವೆಲ್ಲವೂ ಹಿಂದೆನೂ ಆಗಿವೆ,
ಮುಂದೆನೂ ಆಗಲಿರ್ತವೆ. ಹಾಗಾಗಿ ಈ ಬಾರಿಯ ಈ ವಕ್ರಗತಿ ಈ ಜುಲೈ 26ರಿಂದ ಡಿಸೆಂಬರ್ 8ರವರೆಗೂ ದಿನ 139 ದಿನಗಳ ಸಾರ್ವತ್ರಿಕ ಫಲವನ್ನು ಹೇಳಿದಾಗಿದೆ. ಈ ಕಾಲದಲ್ಲಿ ಎಲ್ಲ ವ್ಯಾಪಾರ, ಉದ್ಯಮ ಚಟುವಟಿಕೆ, ಧಾರ್ಮಿಕ ವಿಚಾರ ಅಥವಾ ಇನ್ನಿತರ ಯಾವುದೇ ನ್ಯಾಯಾಂಗಿಕ ಸಂಬಂಧಪಟ್ಟ, ಶೈಕ್ಷಣಿಕ ವಿಭಾಗಕ್ಕೆ ಸಂಬಂಧಪಟ್ಟದು ಎಲ್ಲ ಕ್ಷೇತ್ರದಲ್ಲೂ ಒಂದು ರೀತಿಯ ಸ್ವಲ್ಪ ಸ್ಲೋನೆಸ್ ಅಥವಾ ಹಿನ್ನಡೆಗಳು ಕಾಣ್ಬೋದಾಗಿದೆ. ಹಾಗಾಗಿ ಈ ಕಾಲವನ್ನು ಸ್ವಲ್ಪ ನೀವು ಗಮನಿಸಿಕೊಳ್ಬೇಕು. ಜೊತೆಗೆ ಕೆಲವೊಂದು ವಿಚಾರದಲ್ಲಿ ಇಲ್ಲಿ ನೀವು ಮೇರೆ ಮೀರದಂತೆ, ಅಹಂಗೆ ಒಳಗಾಗದಂತೆ, ಜೊತೆಗೆ ಅನ್ಯಾಯ, ಅಕ್ರಮ, ಭ್ರಷ್ಟಾಚಾರ, ಅನೈತಿಕತೆಗೆ ಹೋಗದಂತೆ ಸ್ವಲ್ಪ ಮುನ್ನೆಚ್ಚರಿಕೆಯನ್ನು ಎಲ್ಲ ರಾಶಿಯವರು ಸಾರ್ವತ್ರಿಕವಾಗಿ ಗಮನಿಸ್ಕೋಬೇಕು. ಯಾಕಂದರೆ ಅಲ್ಲಿ ನೀವು ಹೋದರೆ ಅದು ಮುಂದೆ ಶನಿ ಮಹಾರಾಜರು ರುಜುಗತಿಗೆ ಬರ್ತಾರೆ. ಯಾವಾಗ ಅಲ್ಲಿ ಡಿಸೆಂಬರ್ 8ರ ಬಳಿಕ ಅದರ ಒಂದು ನೀವು ಮಾಡಿದ ಒಂದು ಕುಕೃತ್ಯಗಳ 10 ಪಟ್ಟು ಅವರು ಅಲ್ಲಿ ಶಿಕ್ಷೆಯನ್ನು ಕೊಡಲಿಕ್ಕೆ ಸಹ ಸಿದ್ಧರಿದ್ದಾರೆ. ಹಾಗೆ ಅದನ್ನು ಗಮನದಲ್ಲಿಟ್ಕೊಳ್ಬೇಕು ಅಂತದ್ದು. ಜೊತೆಗೆ ಇಲ್ಲಿ ಈಗ ರಾಶಿಗಳಿಗೆ ಅನುಗುಣವಾಗಿ ಒಂದೊಂದಾಗಿ ಫಲವನ್ನು ಗಮನಿಸೋಣ. ಮೊದಲಿಗೆ ಮೇಷರಾಶಿಗೆ ಈ ಒಂದು ಸಾಡೆ ಸಾತಿಯ ಪ್ರಭಾವದಲ್ಲಿರುವಂಥ ರಾಶಿ ನಿಮ್ಮದಾಗಿರುತ್ತೆ. ವ್ಯಯಸ್ಥಾನ ಅಥವಾ 12ನೇ ಮನೆಯಲ್ಲಿ ಶನಿ ಮಹಾರಾಜರು ವಕ್ರಿಯಾಗಿರುವಂಥದ್ದು. ಇದು ನಿಮಗೆ ತಾತ್ಕಾಲಿಕ ರಿಲೀಫ್ ಕೊಡುತ್ತೆ. ಖಂಡಿತವಾಗಿ ಗಮನಿಸ್ಕೊಳ್ಳಿ. ಯಾರ್ಯಾರು ಇಷ್ಟು ದಿನ ರುಜು ಮಾರ್ಗದಲ್ಲಿದ್ದರೋ ಅಥವಾ ಯಾರ್ಯಾರಿಗೆ ಸ್ವಲ್ಪ ಬೇರೆ ಬೇರೆ ರೀತಿಯ ಪರೀಕ್ಷೆಗಳು, ಸಂಕಷ್ಟಗಳು, ಸವಾಲುಗಳು ಎದುರಾಗಿದ್ದೋ ಅವರಿಗೆ ಆ ಸಂಕಷ್ಟಗಳಿಂದ, ಸವಾಲುಗಳಿಂದ ಈಗ ತಾತ್ಕಾಲಿಕವಾದ ರಿಲೀಫ್ ಸಿಗುತ್ತೆ, ಪರಿಹಾರ ಸಿಗುತ್ತೆ. ಅಥವಾ ಇಷ್ಟು ದಿನ ನಿಮಗೆ ಹಿನ್ನಡೆ ಆಗಿದ್ದರಿಂದ ಕೆಲವು ಕ್ಷೇತ್ರಗಳು ಮುನ್ನಡೆ ಆಗ್ಬೋದು. ಇಷ್ಟು ದಿನ ಸ್ವಲ್ಪ ಸ್ಲೋ ಆಗಿದ್ದ ಬಿಸ್ನೆಸ್ಸು, ಕೈಗಾರಿಕೆ ಚಟುವಟಿಕೆಗಳು ಸ್ವಲ್ಪ ಮುನ್ನಡೆ ಆಗುವಂಥದ್ದು. ನಿಮಗೆ ಬರಬೇಕಾದ ಬಾಕಿಯಾದ ಕೆಲವು ಹಣಗಳು ಈಗ ನಿಮಗೆ ಬರುವಂತೆ ಆಗುವಂಥದ್ದು. ಕೌಟುಂಬಿಕವಾಗಿ ಭಿನ್ನಾಭಿಪ್ರಾಯ ಇದ್ದಂತಹ ಪತಿ ಪತ್ನಿಯರ ಅಥವಾ ದಂಪತಿಗಳ ಮಧ್ಯೆ ಈಗ ಸದಭಿಪ್ರಾಯ ಮೂಡುವಂಥದ್ದು. ಹಾಗೆಯೇ ಯಾವುದೇ ರೀತಿಯ ನಿಮ್ಮ ಆರ್ಥಿಕತೆಯ ಮೇಲೆ ಅಥವಾ ಧರ್ಮದ ಮೇಲೆ, ನಿಮ್ಮ ಮನಸ್ಥಿತಿಯ ಮೇಲೆ ಬಿದ್ದಂಥ ನಕಾರಾತ್ಮಕ, ಋಣಾತ್ಮಕ ಪ್ರಭಾವಗಳು ಈಗ ಧನಾತ್ಮಕವಾಗಿ ಪರಿವರ್ತನೆ ಆಗುವಂಥದ್ದು. ಹಾಗಾಗಿ ತನು ಮನ ಧನದ ಮೇಲೆ ಮಹಾತ್ಮರ ಈ ವಕ್ರಗತಿಯು ನಿಮಗೆ ಉತ್ತಮ ಪರಿಣಾಮವನ್ನು ಕೊಡುತ್ತೆ. ಇದನ್ನು ಸದುಪಯೋಗ ಅರಿತುಕೊಳ್ಳಿ. ಜೊತೆಗೆ ಈ ಒಂದು ವಕ್ರಗತಿಯಲ್ಲಿ ಈಗ ನಮಗೆ ರಿಲೀಫ್ ಆಯಿತು ಅಂತ ಹೇಳಿದ ತಕ್ಷಣ ನೀವು ಅಹಂಗೆ ಒಳಗಾಗಬೇಡಿ ಅಥವಾ ಮತ್ತೆ ಮೀರಿದ ಕೆಲವು ನಿಮ್ಮ ಅನಾಚಾರ, ದುರಾಚಾರ, ಭ್ರಷ್ಟಾಚಾರಕ್ಕೆ ಹೋಗಬೇಡಿ. ಯಾಕಂದರೆ ನಿಮ್ಮ ಸಾಡೆ ಸಾತಿ ಅವಧಿ ಇನ್ನೂ ಬಹಳ ಇದೆ. ಮುಂದೆ ನಿಮ್ಮ ರಾಶಿಗೇನೆ ಬರ್ತಾರೆ ಮಹಾರಾಜರು. ಜೂನ್ ತಿಂಗಳಲ್ಲಿ 2022ರ ಮುಂದಿನ ವರ್ಷದಲ್ಲಿ ನಿಮ್ಮ ರಾಶಿಗೇನೆ ಬರಲಿದ್ದಾರೆ. ಹಾಗಾಗಿ ಆವಾಗ ಅದರ 10 ಪಟ್ಟು ನಿಮಗೆ ಶಿಕ್ಷೆಗಳು ಕೊಡುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಇಲ್ಲಿ ಸಿಗುವಂಥ ರಿಲೀಫನ್ನು ದುರುಪಯೋಗ ಪಡಿಸದೆ, ಮಿಸ್ಯೂಸ್ ಮಾಡದೆ ಅದನ್ನು ಸದುಪಯೋಗ ಪಡಿಸಿಕೊಳ್ಳಿ. ಜೊತೆಗೆ ನೀವು ಅನುಸರಿಸಿಕೊಂಡು ಬಂದಂಥ ಭಕ್ತಿ ಮಾರ್ಗ, ಧರ್ಮ ಮಾರ್ಗ, ದಾನ ಮಾರ್ಗವನ್ನು ಮುಂದುವರಿಸಿ. ಈ ವಕ್ರಗತಿಯ ಅವಧಿ 139 ದಿನ, ಜುಲೈ 26ರಿಂದ ಡಿಸೆಂಬರ್ 8ರವರೆಗೆ ಅನೇಕ ಅದ್ಭುತಗಳನ್ನು, ಉತ್ತಮ ಫಲಗಳನ್ನು, ಪವಾಡ ಸದೃಶವಾದ ಬದಲಾವಣೆಗಳನ್ನು ಕೊಡಲಿದೆ. ವಿದ್ಯಾರ್ಥಿ, ಯುವಕರು, ಸಾಧಕರು ಅಥವಾ ಇನ್ನಿತರ ವರ್ಗದವರಿಗೆ ಸಹ ಅವರವರ ಒಂದು ಏನೇನು ಬೇಡಿಕೆ, ಕೋರಿಕೆಗಳು ಈಡೇರಲಿವೆ. ಇಷ್ಟು ದಿನ ಸ್ಲೋ ಆಗಿದ್ದ ನಿಮ್ಮ ಎಲ್ಲ ಕೆಲಸ ಕಾರ್ಯಗಳು ಸ್ವಲ್ಪ ಸ್ಪೀಡಾಗಿ ಆಗುತ್ತೆ. ಹಾಗಾಗಿ ಇದನ್ನು ಸದುಪಯೋಗಪಡಿಸಿಕೊಳ್ಳಿ. ಮೇಷದವರು ಕೊನೆಗೆ ಹೇಳತಕ್ಕಂಥ ಮಹಾತ್ಮರಿಗೆ ಅಥವಾ ದೇವತೆಗಳಿಗೆ ಸಂಬಂಧಪಟ್ಟ ಶ್ಲೋಕ, ಪ್ರಾರ್ಥನೆ ಅನುಸರಿಸಬಹುದು ಮೇಷದವರು. ಇನ್ನು ವೃಷಭ ರಾಶಿಗೆ ಮಹಾತ್ಮರು ಲಾಭಸ್ಥಾನದಲ್ಲಿ ಇದ್ದರು. ಅವರು ಇಷ್ಟು ದಿನ ನಿಮಗೆ ಉತ್ತಮ ಫಲವನ್ನು ಕೊಟ್ಟಿದ್ದರು. ಯಾರ್ಯಾರು ವೃಷಭ ರಾಶಿಯವರಿದ್ದರು ಅವರಿಗೆ ವೃತ್ತಿಯಲ್ಲಿ, ಉದ್ಯೋಗದಲ್ಲಿ, ವ್ಯಾಪಾರದಲ್ಲಿ, ಉದ್ಯಮದಲ್ಲಿ, ಎಲ್ಲ ಕೈಗಾರಿಕೆಯಲ್ಲಿ ಬಹಳಷ್ಟು ಲಾಭಗಳು ಬಂದವು. ಉದ್ಯೋಗದಲ್ಲಿ ಅವರಿಗೆ ಬಡ್ತಿ ಸಿಕ್ಕಿರ್ಬೋದು, ಅಥವಾ ಕೆಲವರಿಗೆ ಸಣ್ಣ ಮೊತ್ತದ ಪೇಮೆಂಟ್ ಪಡೆಯೋರಿಗೆ ದೊಡ್ಡ ಮೊತ್ತದ ಜಾಬ್ಗೆ ಟ್ರಾನ್ಸ್ಫರ್ ಅಥವಾ ಉದ್ಯೋಗಗಳು ಸಿಕ್ಕಿರ್ಬೋದು. ಅಥವಾ ಅಪ್ಲೈ ಮಾಡಿದ ತಕ್ಷಣ ಬೇಗ ಉದ್ಯೋಗ ಎಲ್ಲ ಸಿಕ್ಕಿರ್ಬೋದು. ಅವೆಂದರೆ ನಿಮಗೆ ಮಹಾತ್ಮರು ಕರ್ಮದಲ್ಲೂ ಲಾಭದಲ್ಲೂ ಬಹಳಷ್ಟು ಉತ್ತಮ ಫಲವನ್ನು ಕೊಟ್ಟಿದ್ದಾರೆ. ಜೊತೆಗೆ ಇತರ ಗ್ರಹಗಳಾದ ನಿಮ್ಮ ರಾಶಿಯಾಧಿಪತಿ ಶುಕ್ರ, ಬುಧ ಮುಂತಾದ ಗ್ರಹಗಳು ಬಹಳಷ್ಟು ಸಹಕಾರಿಯಾಗಿ ನಿಮಗೆ ಉತ್ತಮ ಫಲವನ್ನು ಕೊಟ್ಟಿದ್ದಾವೆ. ಈಗ ಬಂದಂತಹ ಸ್ಥಿತಿಯಲ್ಲಿ, ನೀವು ವಕ್ರ ಸ್ಥಿತಿಯಲ್ಲಿ ಏನಾಗುತ್ತೆ ಅಂದರೆ, ಶುಭ ಫಲ ಪಡೆದಂಥ ರಾಶಿಗಳಿಗೆ ಆ ಶುಭ ಫಲಗಳಿಗೆ ಈಗ ತಾತ್ಕಾಲಿಕವಾದ ಹಿನ್ನಡೆ ಆಗ್ಬೋದು, ಅಥವಾ ಬ್ರೇಕ್ ಬೀಳ್ಬೋದು, ಅಥವಾ ನೀವು ಯಾವುದಾದ್ರೂ ಪ್ರಯತ್ನಗಳು ಮಾಡಿದರೆ ಹಿಂದೆ ಸಿಕ್ಕಿದ ಸ್ಪೀಡಲ್ಲಿ ನಿಮಗೆ ಆ ಫುಟ್ಸ್ ಅಂದರೆ ಆ ಫಲಗಳು ಸಿಗಲಿಕ್ಕಿಲ್ಲ. ಹಾಗಾಗಿ ನೀವು ಈಗ ಏನೇನು ಮಾಡ್ತಾಯಿದ್ರೋ ಅದನ್ನೇ ಮುಂದುವರಿಸ್ಕೊಳ್ಳಿ. ಜಾಬ್ ಚೇಂಜ್ ಮಾಡೋ ವಿಚಾರಕ್ಕೆ ಯೋಚನೆ ಮಾಡೋದು ಬೇಡ, ಅಥವಾ ಹೊಸ ಬಿಸ್ನೆಸ್ ಮಾಡುವಂಥ ಯೋಚನೆ ಬೇಡ, ಅಥವಾ ಯಾವುದಾದ್ರು ಬೇರೆ ಸ್ಟಾರ್ಟಪ್ಗಳನ್ನು ಮಾಡಲಿಕ್ಕೆ ಅನ್ನೋದು ಬೇಡ. ಈಗ ಒಂದು ತಾತ್ಕಾಲಿಕ 139 ದಿನಗಳ ಕಾಲ ಅಂದರೆ ಸುಮಾರು 4 ತಿಂಗಳ ಕಾಲ ನೀವು ಅದನ್ನು ತಾತ್ಕಾಲಿಕ ರಿಲೀಫನ್ನು ನೀವು ಕೊಡುವಂಥದ್ದು ಒಳ್ಳೆಯದು. ಯಾಕಂದರೆ ಜುಲೈ 26ರಿಂದ ಡಿಸೆಂಬರ್ 8ರ ಅವಧಿಯಲ್ಲಿ ನಿಮ್ಮ ಮೇಲೆ ಅಡ್ಡ ಪರಿಣಾಮಗಳು ಆಗ್ಬಂಥದ್ದು. ವಕ್ರಿ ಸ್ಥಿತಿ ಅಂದರೆ ಫಲ ಪಡೆದಂಥ ರಾಶಿಗಳಿಗೆ ಈಗ ವಕ್ರಿ ಸ್ಥಿತಿಯಲ್ಲಿ ಬಂದಾಗ ಅದು ಅಶುಭವಾಗಿ ಪರಿವರ್ತನೆ ಆಗ್ಬೋದು, ಅಥವಾ ಹಿಂದೆ ಜಯ ಸಾಧಿಸಿದಂಥ ಈಗ ತಾತ್ಕಾಲಿಕ ಸೋಲಿನ ರುಚಿಗಳು ಬರ್ಬೋದು. ಯಾಕಂದರೆ ಮಹಾತ್ಮರು ಈ ಸೋಲನ್ನು ಅಥವಾ ಸಂಕಷ್ಟಗಳನ್ನು, ಸವಾಲುಗಳನ್ನು ನಮ್ಮ ಪ್ಯೂರಿಫಿಕೇಷನ್, ನಮ್ಮ ಶುದ್ಧೀಕರಣಕ್ಕೆ ಕೊಡ್ತಾರೆ ಹೊರತು ಅದರಲ್ಲಿ ಅವರದ್ದು ಯಾವುದೇ ರೀತಿಯ ಅವರ ಒಂದು ಅಹಂ ಆಗಲಿ ಅಥವಾ ಅವರ ಒಂದು ತಾರತಮ್ಯ ಆಗಲಿ ಅದರಲ್ಲಿ ಇರೋದಿಲ್ಲ. ಅದು ಯಾರಿಗೂ ಅವರು ಫೇವರ್ ಮಾಡೋದು ಅಥವಾ ಡಿಸ್ಫೇವರ್ ಮಾಡೋದು ಆ ಥರ ಏನಿಲ್ಲ. ಹಾಗಾಗಿ ಇದನ್ನು ನೀವು ಗಮನದಲ್ಲಿಟ್ಟುಕೊಂಡು ನಿಮಗೆ ಆದಂಥ ಈ ಹಿನ್ನಡೆಯನ್ನು ನೀವು ಅದನ್ನು ಮುಂದಿನ ನಿಮ್ಮ ಅಭಿವೃದ್ಧಿಗಾಗಿ ಅದನ್ನು ಈಗ ನೀವು ಲರ್ನಿಂಗ್ ಪೀರಿಯಡ್ ಅಂತ ತೆಗೆದುಕೊಳ್ಳಿ. ಯಾಕಂದರೆ ಜೀವನದಲ್ಲಿ ನಾವು ಪ್ರತಿನಿತ್ಯವೂ ಕಲಿಯುವಂಥದ್ದು ಬಹಳ ಇರುತ್ತೆ.
ಸ್ವಾಧ್ಯಾಯಂಚ ಪ್ರವಚನಂಚ ಅಂತ ಹಿಂದೆ ಋಷಿಮುನಿ ಕಾಲದಲ್ಲಿ ಹೇಳಿದರೆ, ಯಾರೂ ಒಬ್ಬ ವ್ಯಕ್ತಿಯು ನಿಂತಲ್ಲೇ ನಿಲ್ಲಬಾರ್ದು. ಆತನು ಪ್ರತಿನಿತ್ಯವೂ ಹೊಸದನ್ನು ಕಲಿಬೇಕು, ಹೊಸ ಒಳ್ಳೆಯ ವಿಚಾರಗಳನ್ನ ಕಲಿತುಕೋಬೇಕು, ಒಳ್ಳೆಯದನ್ನು ಅಳವಡಿಸ್ಕೊಳ್ಬೇಕು. ಅದನ್ನು ನೀವು ನಿಮ್ಮ ಜೀವನದ ನಿಮ್ಮ ಒಂದು ಒಳ್ಳೆಯ ವಿಚಾರಗಳನ್ನು ಅಳವಡಿಸ್ಕೊಳ್ಳಿಕ್ಕೆ ಪ್ರಯತ್ನ ಮಾಡುವಂತಹ ವಿಚಾರವಾಗಿ ತೆಗೆದುಕೊಳ್ಳಿ. ಹಾಗಾಗಿ ಈ ಕಾಲ ಬಂದಂತಹ ನಿಮಗೆ ಈ ಸ್ಲೋನೆಸ್ಸು, ಹಿನ್ನಡೆ ಅಥವಾ ನಿಮ್ಮ ಕೆಲಸ ಕಾರ್ಯಗಳಾಗುವಂಥ ಸ್ವಲ್ಪ ವಿಘ್ನಗಳು ಅಥವಾ ಅಸಮಾಧಾನಕರದ ವಾತಾವರಣ ಎಲ್ಲ ಆಗ್ಬೋದು. ಅದನ್ನು ಗಮನದಲ್ಲಿಟ್ಕೊಳ್ಳಿ. ಜೊತೆಗೆ ಸಂಬಂಧ ಬಾಂಧವ್ಯದಲ್ಲಿ ಸಹ ಈಗ ಸ್ವಲ್ಪ ನಿಮಗೆ ಭಿನ್ನಾಭಿಪ್ರಾಯಗಳು ಬರುವಂಥದ್ದು ಅಥವಾ ಯಾವುದೇ ರೀತಿಯ ಮಾತಿನ ಚಕಮಕಿ ಎಲ್ಲ ಸ್ವಲ್ಪ ಹೆಚ್ಚಾಗ್ಬೋದು. ಹಾಗಾಗಿ ಈ ಕಾಲದಲ್ಲಿ ಸ್ವಲ್ಪ ತಾಳ್ಮೆಯನ್ನು ಗಮನಿಸಬೇಕು, ಆರೋಗ್ಯದ ರಕ್ಷಣೆಯನ್ನು ಮಾಡಬೇಕು, ಹಣಕಾಸಿನ ಭದ್ರತೆ ಮತ್ತು ಹಣಕಾಸಿನ ಸಂರಕ್ಷಣೆ ಬಗ್ಗೆ ಗಮನ ಬೇಕು. ಯಾಕಂದರೆ ವಕ್ರಗತಿಯಲ್ಲಿದ್ದಾಗ ಇವೆಲ್ಲವೂ ಸ್ವಲ್ಪ ನಿಮಗೆ ವಿರುದ್ಧವಾಗಿ ಪರಿಣಾಮ ಆಗ್ಬೋದು ಅಥವಾ ನಿಮ್ಮ ಮೇಲೆ ಋಣಾತ್ಮಕ ಅಥವಾ ನಕಾರಾತ್ಮಕ ಪರಿಣಾಮಗಳು ಬರ್ಬೋದು. ಜೊತೆಗೆ ಕೆಲವೊಬ್ಬರಲ್ಲಿ ನಾಸ್ತಿಕತೆಯ ಭಾವನೆ ಉದಯ ಆಗ್ಬೋದು. ಹಾಗಾಗಿ ಅವೆಲ್ಲವನ್ನ ನೀವು ಮೆಟ್ಟಿ ನಿಂತ್ಕೋಬೇಕು. ನಿಮ್ಮ ಮನೋಬಲ, ಆತ್ಮವನ್ನು ದೃಢಗೊಳಿಸಿ ಮಾಡತಕ್ಕಂತಹ ಶನಿ ಮಹಾತ್ಮರಿಗೆ ಹೇಳಿದಂತಹ ಭಕ್ತಿ ಮಾರ್ಗ, ಧನಮಾರ್ಗ ಇದನ್ನು ಅಥವಾ ಕೊನೆಗಳಂಥ ಪ್ರಾರ್ಥನಾ ಮಾರ್ಗವನ್ನು ಅನುಸರಿಸ್ಬೋದು ವೃಷಭದವರು. ಇನ್ನು ಮಿಥುನ ರಾಶಿಗೆ ಕರ್ಮಸ್ಥಾನ ನಿಮಗೆ ಈಗ ರಿಲೀಫ್ ಸಿಗುವಂಥ ಕಾಲ. ಅಂದರೆ ಇಷ್ಟು ದಿನ ನೀವು ಮಾಡಿದಂಥ ಕೆಲಸ ಚಟುವಟಿಕೆಗಳು ಸ್ಲೋ ಇದ್ದವು. ಈಗ ಮಹಾರಾಜರು ವಕ್ರಗತಿಯಲ್ಲಿ ಬಂದಾಗ ಈ ಒಂದು 3.5 ತಿಂಗಳ ಅವಧಿಯಲ್ಲಿ ನಿಮಗೆ ಉತ್ತಮ ಫಲ ಆಗುತ್ತೆ, ಜುಲೈ 26ರಿಂದ ಡಿಸೆಂಬರ್ 8ರವರೆಗೆ. ಜೊತೆಗೆ ನಿಮಗೆ ಇದೇ ಕಾಲದಲ್ಲಿ ಅನುಕೂಲವಾಗಿ ಗುರುಬಲ ಇರುವಂಥದ್ದು. ಜೊತೆಗೆ ಗಮನಿಸಿಕೊಳ್ಳಿ, ಗುರುಬಲದ ಅನುಕೂಲತೆ ಶನಿ ಮಹಾರಾಜರು ಈಗ ನಿಮಗೆ ಕರ್ಮದಲ್ಲಿ ಸ್ವಲ್ಪ ಅಡ್ಡ ಪರಿಣಾಮ ಮಾಡ್ತಿದ್ದ ಮಹಾರಾಜರು ಈಗ ನಿಮ್ಮ ದಾರಿಯನ್ನು ಸುಗಮವಾಗಿ ಕೊಡ್ತಾರೆ. ನಿಮಗೆ ಗುರುಬಲದ ಪೂರ್ಣ ಫಲವನ್ನು ಪಡೆಯಲಿಕ್ಕೆ ಈಗ ಸಹಕಾರ ಮಾಡ್ತಾರೆ. ಹಾಗಾಗಿ ನಿರೀಕ್ಷಿತ ಕಾರ್ಯ ಅನಿರೀಕ್ಷಿತ ಕಾರ್ಯ ಆಗುತ್ತೆ. ಕೆಲವರಿಗೆ ಮದುವೆ ಮುಂಜಿ ಫಿಕ್ಸ್ ಆಗುವಂಥದ್ದು, ಇನ್ನು ಕೆಲವರಿಗೆ ಉದ್ಯೋಗ ಸಿಗುವಂಥದ್ದು ಅಥವಾ ಇನ್ನು ಕೆಲವರಿಗೆ ಹೆಚ್ಚಿನ ಪ್ರಮೋಷನ್ಗಳು ಸಿಗುವಂಥದ್ದು, ಹೊಸ ಉದ್ಯೋಗಕ್ಕೆ ಪ್ರಯತ್ನ ಪಟ್ಟರೆ ತಕ್ಷಣ ನೀವು ಸಿಲೆಕ್ಟ್ ಆಗುವಂಥದ್ದು, ಸರ್ಕಾರ ಮೂಲಕ ಕೆಲಸ, ಕೋರ್ಟ್ ಕಚೇರಿ ಕೆಲಸ ಎಲ್ಲ ಕ್ಷಿಪ್ರವಾಗಿ ಆಗುವಂಥದ್ದು. ಜೊತೆಗೆ ಬಂಧು ಬಾಂಧವರಲ್ಲಿ ಬಾಂಧವ್ಯ ವೃದ್ಧಿ ಆಗುತ್ತೆ. ಆರ್ಥಿಕವಾಗಿ ಸುವ್ಯವಸ್ಥೆ ಮೂಡುವಂಥದ್ದು, ಹಣಕಾಸಿನ ಹರಿವು ಉತ್ತಮ, ಉಳಿತಾಯ ಮಾಡುವಂಥ ಅವಕಾಶ, ಭೂಮಿ ಮನೆ ಕೊಳ್ಳುವಂಥ ಅವಕಾಶ, ಯಂತ್ರ ವಾಹನ ಕೊಳ್ಳುವಂಥ ಅವಕಾಶ. ಈ ರೀತಿ ನಿಮ್ಮ ಏನು ಬೇಡಿಕೆ ಕೋರಿಕೆಗಳು ಪೂರ್ಣ ಮಾಡಲಿಕ್ಕೆ ಮಹಾರಾಜರು ಈಗ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಹಿಂದೆ ಇದ್ದ ಅಡೆತಡೆಗಳು ಅಥವಾ ಏನಾದರೂ ಹರ್ಡಲ್ಸ್ಗಳು ಅವೆಲ್ಲ ಈಗ ನಿವಾರಣೆ ಆಗುತ್ತೆ. ಅನೇಕ ರೀತಿಯ ಉತ್ತಮ ಫಲಗಳನ್ನು ಈ ಮಿಥುನ ರಾಶಿಯವರು ನಿರೀಕ್ಷೆ ಮಾಡ್ಬೋದು. ಕೌಟುಂಬಿಕವಾಗಿ ಪತಿ ಪತ್ನಿಯರ ಅಥವಾ ಈ ತಂದೆ ಮಕ್ಕಳ ಬಾಂಧವ್ಯನೂ ಭಾಳ ಉತ್ತಮವಾಗಿ ಇರುತ್ತೆ. ಹಾಗೆ ಇದನ್ನು ಸದುಪಯೋಗಪಡಿಸಿಕೊಳ್ಳಿ. ಆಸಕ್ತಿ ಉಳ್ಳಂಥ ಮಿಥುನ ರಾಶಿಯವರು ಕೊನೆಗಾಳತಕ್ಕಂತಹ ಈ ಶ್ಲೋಕ ಪ್ರಾರ್ಥನೆಗಳನ್ನು ಸಹ ನೀವು ಅನುಸಾರ ಮಾಡ್ಬೋದು. ಇನ್ನು ಕಟಕ ಅಥವಾ ಕರ್ಕಾಟಕ ರಾಶಿ, ನಿಮಗೂ ಮಹಾರಾಜರಿಂದ ಉತ್ತಮ ಸ್ಥಾನ ಈಗ ಭಾಗ್ಯ ಉದಯ ಆಗಲಿಕ್ಕೆ ಇದೆ. ನಿಮಗೆ ಈಗ ಮೊದಲೇ ಹೇಳಿದಂತೆ ಗುರುಬಲ ಇರಲಿಲ್ಲ, ಕಳೆದ 2 ವರ್ಷಗಳಿಂದ ಗುರುಬಲ ಇಲ್ಲ. ಈ ವರ್ಷ ನಿಮಗೆ ಗುರುಬಲ ಇರಲ್ಲ. ಜೊತೆಗೆ ಶನಿ, ರಾಹು, ಕೇತು ಈ ಗ್ರಹಗಳು ಸಹ ನಿಮಗೆ ದೀರ್ಘಚಾರಿ ಗ್ರಹಗಳು ಎಲ್ಲವೂ ವಿರುದ್ಧವಾಗಿರುವಂಥವರಿಗೆ ಈಗ ಒಂದು 3.5 ತಿಂಗಳ 139 ದಿನಗಳ ತಾತ್ಕಾಲಿಕ ರಿಲೀಫ್ ಜುಲೈ 26ರಿಂದ ಡಿಸೆಂಬರ್ 8ರವರೆಗೆ ಸಿಗಲಿದೆ. ಹಾಗಾಗಿ ಇದನ್ನು ಅರಿತುಕೊಂಡು ಸದುಪಯೋಗಪಡಿಸಿಕೊಳ್ಳಿ. ನಿಮ್ಮ ಆರೋಗ್ಯವು ಸುಧಾರಣೆ ಆಗುತ್ತೆ, ಮನಸ್ಥಿತಿಯು ಉತ್ತಮ ಆಗುತ್ತೆ, ಉತ್ತಮ ಸುದ್ದಿಗಳನ್ನು ಕೇಳ್ತೀರಾ. ಯಾವುದೇ ಪ್ರಯತ್ನದಲ್ಲಿ ಸಫಲತೆ ಆಗಲಿಕ್ಕೆ ಮಹಾರಾಜರ ಅನುಕೂಲ ಮಾಡಿಕೊಡ್ತಾರೆ. ಜೊತೆಗೆ ವೃತ್ತಿ ಉದ್ಯೋಗದಲ್ಲಿ ಪ್ರಮೋಷನ್ ಬಡ್ತಿಯಂತಹ ವಿಚಾರಗಳು ಸಿಗ್ಬೋದು. ದೂರ ಪ್ರಯಾಣ ಮಾಡುವಂಥವರಿಗೆ, ವಿದೇಶ ಪ್ರಯಾಣ ಮಾಡೋದಕ್ಕೆ ಅವಕಾಶಗಳು ಸಿಗುವಂಥದ್ದು, ಬೇರೆ ಬೇರೆ ಅನಾರೋಗ್ಯ ಸಮಸ್ಯೆಗಳು ಕಾಡ್ತಾ ಇದ್ದವರಿಗೆ ಈಗ ಒಂದು ರಿಲೀಫ್, ಅದರಿಂದ ನಿಮಗೆ ವಿಮೋಚನೆ ಸಿಗ್ಬೋದು. ಅಥವಾ ದೀರ್ಘಕಾಲದಿಂದ ಬಂದ ನೋವು, ಬೆನ್ನು ನೋವು, ಸೊಂಟ ನೋವು, ಮಂಡಿ ನೋವು, ಅಲರ್ಜಿ ಇತ್ಯಾದಿಗಳಿದ್ದರೆ ಅದರಲ್ಲಿ ಈಗ ಪವಾಡ ಸದೃಶವಾಗಿ ಕಡಿಮೆ ಅಥವಾ ವಾಸಿ ಆಗುವಂಥ ಘಟನೆಗಳು ಆಗುವಂಥದ್ದು. ಹಾಗಾಗಿ ತನು ಮನ ಧನದ ಮೇಲೆ ಮಹಾರಾಜರಿಂದ ನಿಮಗೆ ಆಶೀರ್ವಾದ ಪೂರ್ವಕವಾಗಿ ಉತ್ತಮವಾಗುವಂಥ ನಡವಳಿಕೆ ಸಿಗಲಿದೆ. ಕೆಲವೊಬ್ಬರಿಗೆ ಭಾಗ್ಯೋದಯ ಅಥವಾ ಲಕ್ ಓಪನ್ ಆಗುವಂಥದ್ದು, ಪವಾಡ ಸದೃಶವಾದ ಲಾಭಗಳು ಆಗುವಂಥದ್ದೆಲ್ಲ ಇರುತ್ತೆ. ಇನ್ನು ವಿವಾಹ, ಸಂತತಿ ಅಥವಾ ಉದ್ಯೋಗ ಅಥವಾ ಮನೆ ಭೂಮಿ ಕೊಳ್ಳುವ ವಿಚಾರ ಇವಕ್ಕೆ ಈಗ ಹಿಂದೆ ನಿಲುಗಡೆ ಆಗಿದ್ದ ವಿಚಾರಗಳು ಈಗ ಮತ್ತೆ ಗರಿಗೆದರಿ ಅವೆಲ್ಲ ನಿಮಗೆ ಕೈಗೆ ಸಿಗುವಂಥದ್ದು. ಹಾಗಾಗಿ ಶನಿ ಮಹಾರಾಜರು ನಿಮಗೆ ಆಶೀರ್ವಾದ ಪೂರ್ವಕವಾಗಿ ಭಾಗ್ಯಸ್ಥಾನದಲ್ಲಿ ಉತ್ತಮ ಫಲವನ್ನು ಈಗ ಕೊಡ್ತಾ ಇದ್ದಾರೆ. ಅದನ್ನು ಈ ಸದುಪಯೋಗಪಡಿಸಿಕೊಳ್ಳುವಂಥದ್ದು. ಆಸಕ್ತಿ ಉಳ್ಳವರು ಕೊನೆಗಾಳತಕ್ಕಂತಹ ಈ ಶ್ಲೋಕ ಪ್ರಾರ್ಥನೆ ಪರಿಹಾರಗಳನ್ನು ಅನುಸಾರ ಮಾಡ್ಬೋದು. ಇನ್ನು ಸಿಂಹರಾಶಿ ಅಷ್ಟಮದ ಚಲನೆ, ನಿಮಗೆ ಅಷ್ಟಮ ಶನಿ ಇತ್ತು. ಈಗ ವಕ್ರಗತಿಯಲ್ಲಿ ಬಂದಂಥ ಮಹಾರಾಜರು ಹಿಂದೆ ಕೊಟ್ಟಂಥ ಸಂಕಷ್ಟಗಳನ್ನು ನಿಮಗೆ ಅದರಿಂದ ಸ್ವಲ್ಪ ಬಿಡುಗಡೆ ಅಥವಾ ಪರಿಹಾರವನ್ನು ತಾತ್ಕಾಲಿಕವಾಗಿ ಕೊಡಲಿದ್ದಾರೆ. ವಕ್ರಗತಿಯಲ್ಲಿ ಬಂದಂಥ ಮಹಾರಾಜರಿಂದಾಗಿ ನಿಮಗೆ ಮುಖ್ಯವಾಗಿ ಆರೋಗ್ಯ ಸುಧಾರಣೆ ಆಗುತ್ತೆ. ಹಿಂದೆ ಕಾಡುತ್ತಿದ್ದ ಅನಾರೋಗ್ಯ ಸಮಸ್ಯೆಯಿಂದ ನಿಮಗೆ ಬಿಡುಗಡೆ ಸಿಗ್ಬೋದು. ಅಥವಾ ಇದ್ದಂಥ ಗಂಭೀರ ಸಮಸ್ಯೆ ಕಾಯಿಲೆಗಳು ವಾಸಿಯಾಗುವಂಥದ್ದು, ಹಿಂದೆ ಔಷಧೋಪಚಾರ ಮಾಡಿದಾಗಲೂ ವಾಸಿಯಾಗದಿದ್ದಂಥ ಕಾಯಿಲೆಗಳು ಈಗ ಸಣ್ಣ ಪುಟ್ಟ ಔಷಧೋಪಚಾರದಿಂದ ಕ್ಷಿಪ್ರವಾಗಿ ಗುಣಮುಖ ಆಗುವಂಥದ್ದು. ಜೊತೆಗೆ ಉದ್ಯೋಗ ವ್ಯಾಪಾರದಲ್ಲಿ ನಿಮಗೆ ಸ್ವಲ್ಪ ಅಭಿವೃದ್ಧಿಯ ಒಂದು ರುಚಿ ಕಾಣುವಂಥದ್ದು. ಹಿನ್ನಡೆ ಆಗಿದ್ದ ಹಣಕಾಸು ವ್ಯವಸ್ಥೆ ಸ್ವಲ್ಪ ಮುನ್ನಡೆ ಆಗುವಂಥದ್ದು. ಯಾವುದೇ ಕೆಲಸ ಕಾರ್ಯಗಳು ಅಥವಾ ಕೋರ್ಟ್ ಕಚೇರಿ ಕೆಲಸ ಇತ್ಯಾದಿಗಳು ಸ್ವಲ್ಪ ಕ್ಷಿಪ್ರವಾಗಿ ಆಗುವಂಥದ್ದು. ಬಂಧು ಮಿತ್ರರಲ್ಲಿ, ಬಾಂಧವರಲ್ಲಿ, ಜೊತೆಗೆ ಪತಿ ಪತ್ನಿ ದಂಪತಿಗಳ ಬಾಂಧವ್ಯ ಭಾಳ ಈಗ ಚೆನ್ನಾಗಿ ಆಗುವಂಥದ್ದು. ಈ ರೀತಿ ಎಲ್ಲ ನಿಮ್ಮ ಕೌಟುಂಬಿಕ ವಿಚಾರ, ಆರ್ಥಿಕ ವಿಚಾರ, ಹಣಕಾಸು, ಆರೋಗ್ಯ ವಿಚಾರ ಎಲ್ಲ ಉತ್ತಮ ಆಗಲಿಕ್ಕೆ ಮಹಾರಾಜರ ಆಶೀರ್ವಾದ ಸಿಗಲಿದೆ. ಇದು ಸುಮಾರು ಜುಲೈ 26ರಿಂದ ಡಿಸೆಂಬರ್ 8ರವರೆಗಿನ ಅವಧಿಯನ್ನು ನೀವು ಅರಿತುಕೊಂಡು ಸದುಪಯೋಗಪಡಿಸಿಕೊಳ್ಳಿ. ಯಾಕಂದರೆ ನಿಮಗೆ ಈಗ ಸದ್ಯದ ಸ್ಥಿತಿಯಲ್ಲಿ ಗುರುಬಲ ಇಲ್ಲ. ಗುರುಬಲ ನಿಮಗೆ ಹೊರಟೋಗಿದೆ. ಕಳೆದ ವರ್ಷ ಇದೀಗ ಜೂನ್ನಿಂದ ಗುರುಬಲ ಇಲ್ಲ.
ಹಾಗಾಗಿ ಶನಿ ಮಹಾರಾಜರು ಈಗ ಅಷ್ಟಮದಲ್ಲಿ ವಿರುದ್ಧವಾಗಿಯೂ ಇದ್ದಾರೆ ಈಗ. ಆದರೆ ಇಂದಿನಿಂದ ನಿಮಗೆ ಆಗುವಂಥ ಈ ಜುಲೈ 26ರಿಂದ ಆಗುವಂಥ ಪರಿವರ್ತನೆ ಒಂದು ರೀತಿಯ ರಿಲೀಫ್ ಅಥವಾ ಒಂದು ನಿಮಗೆ ಪರಿಹಾರವನ್ನು ನೀಡ್ತಾ ಇದೆ. ಅದನ್ನು ಅರಿತುಕೊಂಡು ಸದುಪಯೋಗ ಪಡಿಸಿಕೊಳ್ಳಿ. ಜೊತೆಗೆ ಭಕ್ತಿ ಮಾರ್ಗ, ಧರ್ಮ ಮಾರ್ಗ, ದಾನ ಮಾರ್ಗವನ್ನು ಸಹ ಅನುಸರಿಸ್ಕೋಬೇಕು ಶಿವರಾಶಿಯವರು. ಇನ್ನು ಕನ್ಯಾ ರಾಶಿಗೆ ಸಪ್ತಮದಲ್ಲಿ ಇದ್ದಂಥ ಮಹಾರಾಜರು ಅವರು ನಿಮಗೆ ಈಗ ಗುರುಬಲದ ರಕ್ಷಣೆ ಖಂಡಿತ ಇದೆ. ಹಾಗಾಗಿ ನೀವು ಎಷ್ಟು ಚಿಂತಿತರಾಗಬೇಕಾಗಿಲ್ಲ. ಈ ವಕ್ರಗತಿಯಿಂದ ನಿಮ್ಮ ಮೇಲೆ ಯಾವುದೇ ರೀತಿಯ ತುಂಬ ದೊಡ್ಡ ಅಡ್ಡ ಪರಿಣಾಮ ಏನೂ ಆಗೋದಿಲ್ಲ. ವಕ್ರಗತಿಯಿಂದ ನಿಮಗೆ ಇದ್ದಂಥ ಅಡ್ಡ ಪರಿಣಾಮಗಳು ತಕ್ಕ ಮಟ್ಟಿಗೆ ನಿವಾರಣೆ ಆಗ್ಬೋದು. ಅದು ಕೌಟುಂಬಿಕ ವಿಚಾರ ಇರ್ಬೋದು, ಬಾಂಧವ್ಯ ಇರ್ಬೋದು, ಪತಿ ಪತ್ನಿಯರ ಮಧ್ಯೆ, ತಂದೆ ಮಕ್ಕಳಿದ್ದಂತಹ ಬಾಂಧವ್ಯ ಇನ್ನಷ್ಟು ಈಗ ಚೆನ್ನಾಗಾಗತ್ತೆ. ಅದು ಹಿಂದೆ ಯಾವುದೇ ರೀತಿ ನಿಮ್ಮ ಮಿತ್ರರು, ಬಂಧುಗಳು, ಸ್ನೇಹಿತರು ನಿಮ್ಮಿಂದ ಕೆಲವು ದೂರ ಆದವರು ಇರ್ಬೋದು, ಅಥವಾ ಬೇರೆ ಬೇರೆ ಕಾರಣಗಳಿಂದ ಮಾತುಕತೆ ಮುರಿದಂಥವ್ರು ಈಗ ಮತ್ತೆ ಮಾತುಕತೆ ಮರುಸ್ಥಾಪನೆ ಆಗೋದಾಗಲಿ, ಸಂಬಂಧಗಳು ಮತ್ತೆ ಚುರುಳಿಗುವಂಥದ್ದು ಇರ್ಬೋದು, ಅವೆಲ್ಲ ಆಗುತ್ತೆ. ಇದಕ್ಕೆ ಬಹಳ ಕಾಲದಿಂದ ಭೇಟಿಯಾಗದಂಥ ಮಿತ್ರರನ್ನು, ಬಂಧುಗಳನ್ನು ಈಗ ಭೇಟಿಯಾಗುವಂಥ ಅವಕಾಶ, ಶುಭ ಸಮಾರಂಭಗಳಲ್ಲಿ ಪಾಲ್ಗೊಳ್ಳುವಂಥ ಅವಕಾಶ, ಜೊತೆಗೆ ಕೌಟುಂಬಿಕವಾದ ಸಮಸ್ಯೆಗಳು ಅಥವಾ ಆಸ್ತಿ ವಿವಾದ ಇತ್ಯಾದಿಗಳು ಈಗ ಬಗೆಹರಿದು ಇವೆಲ್ಲವೂ ಸುಖ ಸಂಧಾನ ಅಥವಾ ಶಾಂತಿಯುತವಾಗಿ ರಾಜಿ ಸಂಧಾನ ಆಗುವಂಥದ್ದೆಲ್ಲ ಅವಕಾಶ. ಈ ರೀತಿ ಒಟ್ಟಿನಲ್ಲಿ ಉತ್ತಮವಾದ ಮನಸ್ಥಿತಿಯನ್ನು, ಜೊತೆಗೆ ಉತ್ತಮವಾದ ಕೌಟುಂಬಿಕ ಸ್ಥಿತಿಯನ್ನು ಮಹಾರಾಜರು ಕೊಡಲಿದ್ದಾರೆ. ಆರ್ಥಿಕವಾಗಿ ಉತ್ತಮವಾದ ಲಾಭದ ಅವಕಾಶಗಳು ಬರಲಿವೆ. ವಿದ್ಯಾರ್ಥಿ, ಯುವಕರು, ಸಾಧಕರಿಗೆ ಸಹ ಉತ್ತಮ ಫಲಿತಾಂಶವನ್ನು ಕನ್ಯಾ ರಾಶಿಯವರು ಈ ಮಹಾರಾಜರ ವಕ್ರಗತಿ ಅವಧಿಯಲ್ಲಿ ಜುಲೈ 28ರಿಂದ ಡಿಸೆಂಬರ್ 8ರವರೆಗೆ ನಿರೀಕ್ಷೆ ಮಾಡ್ಬೋದು. ಆಸಕ್ತಿ ಇದ್ದರೆ ಕೊನೆಗಾಲತಕ್ಕಂಥ ಪರಿಹಾರ ಮಾರ್ಗ, ಭಕ್ತಿ ಮಾರ್ಗ, ಧ್ಯಾನ ಮಾರ್ಗವನ್ನು ಅನುಸರ ಮಾಡ್ಬೋದು. ಇನ್ನು ತುಲಾರಾಶಿಗೆ ಇಷ್ಟು ದಿನ ಮಹಾರಾಜರಿಂದ ಉತ್ತಮ ಫಲ ಬಂದಿತ್ತು. ಯಾವ ರೀತಿ ವೃಷಭ ರಾಶಿಗೆ 3ರ ಸ್ಥಾನದಿಂದ ಉತ್ತಮ ಫಲವನ್ನು ಕೊಟ್ಟಿದ್ದರು, ನಿಮ್ಮ ರಾಶಿಯಿಂದ ಈಗ 6ರ ಸ್ಥಾನದಲ್ಲಿರುವಂಥ ಮೀನರಾಶಿಯಲ್ಲಿರುವಂತಹ ಮಹಾರಾಜರು ರುಜುಗತಿಯಲ್ಲಿದ್ದಾಗ ಉತ್ತಮ ಫಲ ನಿಮಗೆ ಮಹಾರಾಜರಿಂದ ಬಂದಿತ್ತು. ಆದರೆ ಈಗ ಮಹಾರಾಜರಿಗೆ ಅಲ್ಲಿ ವಕ್ರಗತಿ ಪ್ರಾಪ್ತವಾಗಿರೋ ಕಾರಣ ನಿಮಗೆ ಇಷ್ಟು ದಿನ ಸ್ಪೀಡಾಗಿ ಸಿಕ್ಕಿದಂತಹ ವಿಚಾರಗಳು ಈಗ ವಕ್ರಗತಿಯಲ್ಲಿ ಸ್ಲೋ ಆಗ್ಬೋದು. ಅಥವಾ ಇಷ್ಟು ದಿನ ನಿಮಗೆ ಆಗಲಿಂದ ತಕ್ಷಣವಾದ ಗೆಲುವುಗಳು ಕೆಲವೊಮ್ಮೆ ನಿಮಗೆ ಸಣ್ಣ ಪುಟ್ಟ ಸ್ಲೋ ಅಥವಾ ಹಿನ್ನಡೆ ಆಗುವಂಥದ್ದು. ನ್ಯಾಯಾಲಯ, ಕೋರ್ಟ್ ಕಚೇರಿ ಇರ್ಬೋದು, ಸರ್ಕಾರಿ ಕೆಲಸ ಎಲ್ಲದರಲ್ಲೂ ಸ್ವಲ್ಪ ಸ್ಲೋನೆಸ್ ಅಥವಾ ನಿಧಾನಗತಿ, ಹಿನ್ನಡೆ ಆಗುವಂಥದ್ದು. ಇದಕ್ಕೆ ಎಷ್ಟು ದಿನ ನಿಮ್ಮಲ್ಲಿ ಉತ್ತಮ ಬಾಂಧವ್ಯ ಇಟ್ಟುಕೊಂಡಂಥ ವ್ಯಕ್ತಿಗಳು ಇದ್ದಕ್ಕಿದ್ದಂತೆ ನಿಮ್ಮ ಬಾಂಧವ್ಯದಿಂದ ಸ್ವಲ್ಪ ದೂರ ಆಗುವಂಥದ್ದು. ಜೊತೆಗೆ ನಿಮಗೆ ಮನಸ್ಸಿಗೆ ಬೇಜಾರಾಗುವಂಥ ಘಟನೆಗಳು ಮನೆಯಲ್ಲಿಯೂ ವೃತ್ತಿ ಜಾಗದಲ್ಲೂ ಪದೇ ಪದೇ ಜರಗ್ಬೋದು. ಇನ್ನು ವ್ಯಾಪಾರ, ಉದ್ಯಮ, ಕೈಗಾರಿಕೆ ಇತ್ಯಾದಿ ಚಟುವಟಿಕೆ, ಕೃಷಿ ಚಟುವಟಿಕೆ ಮಾಡೋರಿಗೆ ಅವರ ಉತ್ಪನ್ನಗಳಿಗೆ ದಿಢೀರಾಗಿ ಬೆಲೆ ಕುಸಿಬೋದು, ಮಾರ್ಕೆಟ್ ಬಿದ್ದು ಹೋಗೋದು ಅಂತ ಹೇಳ್ತಾರೆ. ಹಾಗಾಗಿ ಮಾರ್ಕೆಟ್ಗಳು ನಿಮ್ಮ ಅದಕ್ಕೆ ಬಿದ್ದು ಹೋಗ್ಬೋದು. ಅಥವಾ ಬೇರೆ ಬೇರೆ ರಾಜಕೀಯ ಕಾರಣಗಳಿಂದ ಕೆಲವೊಂದು ಅಥವಾ ಯುದ್ಧಾದಿ ಕಾರಣಗಳಿಂದ ಕೆಲವೊಂದು ನಿಮ್ಮ ಉತ್ಪನ್ನಗಳಿಗೆ ಅಲ್ಲಿ ಕುಸಿತ ಆಗುವಂಥದ್ದು. ಜೊತೆಗೆ ಆರ್ಥಿಕತೆ ಮಾಡಿದಂಥ ಕೆಲವು ಹೂಡಿಕೆಗಳು ಅವೆಲ್ಲ ಸ್ವಲ್ಪ ಶೇರ್ ಎಲ್ಲ ಇದ್ದರೆ ಅದರಲ್ಲಿ ನಿಮಗೆ ಲಾಸ್ನ ಭಾವನೆಗಳು ಆಗುವಂಥದ್ದು. ಈ ರೀತಿ ಒಂದಲ್ಲ ಒಂದು ರೀತಿಯಲ್ಲಿ ಸ್ಲೋನೆಸ್ ಮತ್ತು ಸ್ವಲ್ಪ ಹಿನ್ನಡೆ, ರಿಟಾರ್ಡೇಷನ್ಗಳು ನಿಮಗೆ ಅನುಭವಕ್ಕೆ ಬರ್ಬೋದಾಗಿದೆ. ಅದನ್ನು ಗಮನದಲ್ಲಿಟ್ಕೋಬೇಕು. ಯಾವುದೇ ರೀತಿಯಲ್ಲಿ ಈ ಮಹಾರಾಜರ ವಕ್ರಗತಿಯ ಕಾಲದಲ್ಲಿ ಜುಲೈ 26ರಿಂದ ಡಿಸೆಂಬರ್ 8ರವಧಿಯಲ್ಲಿ ಆತುರ ನಿರ್ಧಾರ ಬೇಡ. ಅಹಂಕಾರ ವಶವಾಗಿ ನಿರ್ಧಾರ ತೆಗೆದುಕೊಂಡ್ರೆ ಅದು ಇನ್ನಷ್ಟು ನಿಮಗೆ ನೋವಾಗುವಂಥ ಘಟನೆ ಮಾಡ್ಬೋದು. ಯಾಕಂದರೆ ಒಂದು ಯಾವುದೋ ಸ್ಲೋ ಆಯಿತು, ಯಾವುದೇ ರೀತಿಯ ಇದಾಯಿತು ಅಂದರೆ ಮತ್ತೆ ರಿಸ್ಕ್ ತೆಗೆದುಕೊಳ್ಳೋದಾಗಲಿ, ಅಥವಾ ಮತ್ತಷ್ಟು ಅದೇ ಶೇರಲ್ಲಿ ಅಥವಾ ಬೇರೆ ಶೇರಲ್ಲಿ ಮತ್ತಷ್ಟು ಹೂಡಿಕೆ ಮಾಡೋದಾಗಲಿ, ಅಥವಾ ಪ್ರತಿಷ್ಠೆಗಾಗಿ ನೀವು ಏನೇನೋ ಮಾಡಲಿಕ್ಕೆ ಹೋಗಿ ಇನ್ವೆಸ್ಟ್ ಮಾಡಲಿಕ್ಕೆ ಹೋಗೋದು, ಇವೆಲ್ಲ ಮಾಡಿದರೆ ಅದು ನಿಮಗೆ ದೊಡ್ಡ ಏಟನ್ನು, ಆಘಾತವನ್ನು ಕೊಡ್ಬೋದಾಗಿದೆ. ಹಾಗಾಗಿ ಆ ಬಗ್ಗೆ ಸ್ವಲ್ಪ ಎಚ್ಚರಿಕೆ ತುಲಾರಾಶಿಯವರಿಗೆ ಬೇಕು. ಯಾಕಂದರೆ ಆಗಲೇ ನಿಮಗೆ ಗುರುಬಲ ಇರೋದಿಲ್ಲ. ಶನಿ ಮಹಾರಾಜರ ವಕ್ರಿ ಆಗಿರೋದ್ರಿಂದ ನಿಮಗೆ ಶುಭ ಫಲದ ರಾಶಿಗೆ ಈಗ ಅದೆಲ್ಲ ಸ್ವಲ್ಪ ರಿವರ್ಸ್ ಪರಿಣಾಮಗಳನ್ನು ಅಥವಾ ಅಡ್ಡ ಪರಿಣಾಮಗಳು ಜಾಸ್ತಿ ಕೊಡ್ಬೋದಾಗಿದೆ. ಜೊತೆಗೆ ಶತ್ರುಗಳ ಬಾಧೆ, ಶತ್ರುಗಳ ಗಾಟ, ಮಿತ್ರರಾಗಿದ್ದರೂ ಶತ್ರುಗಳಾಗುವಂಥದ್ದು, ಬಂಧುಗಳು ನಿಮ್ಮ ವಿರುದ್ಧ ನಿಲ್ಲುವಂಥದ್ದು ಮುಂತಾದ ಘಟನೆಗಳು ಜರಗ್ಬೋದು. ಹಾಗಾಗಿ ಇವೆಲ್ಲನ ಗಮನದಲ್ಲಿಟ್ಕೊಂಡು ಈ ಒಂದು ಅವಧಿಯಲ್ಲಿ 139 ದಿನ ತುಂಬ ಎಚ್ಚರಿಕೆ ಅನುಸರಿಸಬೇಕು. ಕೊನೆಗಾಲತಕ್ಕಂತಹ ಪರಿಹಾರ ಮಾರ್ಗವನ್ನು ಅನುಸರಿಸಬೇಕಾಗ್ಬೋದು ಈ ತುಲಾರಾಶಿಯವರು. ಇನ್ನು ವೃಶ್ಚಿಕ ರಾಶಿಗೆ ಪಂಚಮದಲ್ಲಿ ಮಹಾರಾಜರ ಪಂಚಮ ಶನಿ ಇದ್ದದ್ದು. ಆ ಪಂಚಮ ಶನಿ ಮಹಾರಾಜರಿಗೆ ವಕ್ರಿಯಾಗಿ ಪರಿಣಾಮಗಳು ನಿಮಗೆ ಅವರಿಂದ ಅಡ್ಡ ಪರಿಣಾಮದಿಂದ ಈಗ ರಿಲೀಫ್ ಸಿಗುತ್ತೆ. ವಿಶೇಷವಾಗಿ ನಿಮಗೆ ಬಾಂಧವರಲ್ಲಿ ಬಾಂಧವ್ಯ ವೃದ್ಧಿ ಆಗುವಂಥದ್ದು, ತಂದೆ ಮಕ್ಕಳ ಬಾಂಧವ್ಯ, ಪತಿ ಪತ್ನಿಯ ಬಾಂಧವ್ಯ, ಮಿತ್ರರಲ್ಲಿ ಬಾಂಧವ್ಯ ಎಲ್ಲ ವೃದ್ಧಿ ಆಗುತ್ತೆ. ಅಥವಾ ಹಿಂದೆ ಬೇರೆ ಬೇರೆ ಕಾರಣಗಳಿಂದ ನೀವು ಭಿನ್ನಾಭಿಪ್ರಾಯ ಅಥವಾ ನಿಷ್ಠುರವಾದಂತಹವರು ಈಗ ಮತ್ತೆ ನಿಮ್ಮ ಜೊತೆಗೆ ಸೇರೋದಾಗಲಿ, ಮತ್ತೆ ಮೈತ್ರಿಯನ್ನು ಅಪೇಕ್ಷಿಸುವಂಥದ್ದು, ಬಾಂಧವ್ಯಗಳು ಪುನಃಸ್ಥಾಪನೆ ಆಗುವಂಥದ್ದು, ಇವೆಲ್ಲ ಆಗುತ್ತೆ. ಜೊತೆಗೆ ವ್ಯಾಪಾರ, ವೃತ್ತಿ, ಉದ್ಯೋಗ, ಶಿಕ್ಷಣದಲ್ಲಿ ಭಾಳಷ್ಟು ಮುನ್ನಡೆ, ಉದ್ಯೋಗ ಹುಡುಕೋರಿಗೆ ಉದ್ಯೋಗ ಸಿಗುವಂಥದ್ದು, ಹಿಂದೆ ಮಿಸ್ ಆಗಿದ್ದ ಚಾನ್ಸ್ಗಳಿಗೆ ಮತ್ತೆ ಸಿಗುವಂಥದ್ದು, ಅಥವಾ ಯಾವುದೋ ಹೋಲ್ಡ್ ಆಗಿದ್ದು ಅಥವಾ ಪೆಂಡಿಂಗ್ ಇದ್ದದ್ದು ಅಂತ ಹೇಳ್ತಾರಲ್ಲ, ಅಂಥ ಹೋಲ್ಡ್ ಆಗಿದ್ದು, ಪೆಂಡಿಂಗ್ ಇದೆಲ್ಲ ಓಪನ್ ಆಗಿ ಅದು ನಿಮ್ಮ ಪರವಾಗಿ ನಿಮಗೆ ಸಿಗುವಂಥದ್ದು, ಜಾಬ್ ಇರ್ಬೋದು, ಕೇಸ್ಗಳಿರ್ಬೋದು, ಅಥವಾ ಇನ್ನಿತರ ಯಾವುದೇ ಹಣಕಾಸು ಇರ್ಬೋದು, ಎಲ್ಲವೂ ನಿಮ್ಮ ಪರವಾಗಿ ನಿಮಗೆ ಕೈ ಸೇರಲಿವೆ. ಗುರುಬಲದ ಒಂದು ರಕ್ಷಣೆ ನಿಮಗೆ ಈಗಾಗಲೇ ಇದೆ. ಜೊತೆಗೆ ಮಹಾರಾಜರ ಒಂದು ವಕ್ರಿ ಪ್ರಭಾವ ನಿಮಗೆ ಒಂದು ವರದಾನವಾಗಿರುತ್ತೆ. ಯಾಕಂದರೆ ಏಕಕಾಲದಲ್ಲಿ ಗುರು ಶುಕ್ರರಿಂದ ನಾವು ಒಳ್ಳೆಯದನ್ನು ಪಡಿತಾ ಇರಬೇಕಾದ್ರೆ ನಮ್ಮ ಜೀವಮಾನದ ಹಲವಾರು ಮಹತ್ವ ಘಟನೆಗಳಾಗ್ಬೋದು. ಉದ್ಯೋಗ ಅಥವಾ ವಿವಾಹ,
ಸಂತಾನ ಅಥವಾ ಮನೆ ಕೊಳ್ಳೋದು, ಭೂಮಿ ಕೊಳ್ಳೋದು ಅಥವಾ ಇನ್ನಿತರ ಯಾವುದೇ ರೀತಿಯ ದೀರ್ಘಕಾಲೀನವಾದ ಜೀವನದ ಪರಮ ಉದ್ದೇಶಗಳು ಈಡೇರುವಂಥದ್ದು. ಇನ್ನು ಕೆಲವರಿಗೆ ವಿದೇಶದ ಅವಕಾಶವೂ ಈಗ ಸಿಗ್ಬೋದು ಅಥವಾ MNC ಕಂಪನಿಗಳಲ್ಲಿ ಕೆಲಸ ಸಿಗುವಂಥದ್ದು. ಈ ರೀತಿ ಒಂದಲ್ಲ ಒಂದು ರೀತಿಯಲ್ಲಿ ಎಲ್ಲ ವರ್ಗದ ವೃಶ್ಚಿಕ ರಾಶಿಯವರಿಗೆ ಉತ್ತಮ ಫಲ ಮಹಾರಾಜರು ಕೊಡ್ತಾರೆ. ಇನ್ನು ರಾಜಕೀಯ ಮೂಲದಲ್ಲಿ ಇರುವಂಥವರಿಗೆ ಅಧಿಕಾರ ಪ್ರಾಪ್ತಿಯಾಗುವಂಥದ್ದು. ಈ ರೀತಿ ಹಲವಾರು ಒಂದಲ್ಲ ಒಂದು ರೀತಿಯ ಉತ್ತಮ ಫಲ ವೃಶ್ಚಿಕ ರಾಶಿಯವರು ಈ ವಕ್ರಗತಿ ಅವಧಿಯಲ್ಲಿ ಜುಲೈ 26ರಿಂದ ಡಿಸೆಂಬರ್ 8ರ ಅವಧಿಯಲ್ಲಿ ನಿರೀಕ್ಷೆ ಮಾಡ್ಬೋದು. ಆಸಕ್ತಿ ಉಳ್ಳಂಥವ್ರು ಕೊನೆಗಾಲತಕ್ಕಂಥ ಪ್ರಾರ್ಥನೆ, ಶ್ಲೋಕ, ಪರಿಹಾರಾದಿಗಳನ್ನು ಅನುಸಾರ ಮಾಡ್ಬೋದು. ಮುಂದೆ ಧನುಸ್ಸು ಅಥವಾ ಧನುರಾಶಿ. ಧನುರಾಶಿಗೇನು ನಿಮ್ಮ ಅರ್ಧಾಷ್ಟಮ ಶನಿ ಅಥವಾ ನಿಮ್ಮ ರಾಶಿಯಿಂದ 4ರ ಸ್ಥಾನದಲ್ಲಿರುವಂಥ ಮಹಾತ್ಮರು ಈ ಬಾರಿಯ ವಕ್ರಗತಿಯಲ್ಲಿ ನಿಮಗೆ ಉತ್ತಮ ಪರಿಹಾರವನ್ನು ಕೊಡ್ತಾರೆ. ಅಂದರೆ ಹಿಂದೆ ನಿಮಗೆ ಅರ್ಧಾಷ್ಟಮದಲ್ಲಿ ಆದಂತಹ ಕೆಲವು ಹಿನ್ನಡೆಗಳು ಅದು ಮುನ್ನಡೆ ಆಗ್ಬೋದು. ಹಿಂದೆ ಆಗಿದಂಥ ಕೆಲವು ಬಾಂಧವ್ಯದ ಕೊರತೆಗಳು ಈಗ ಮರುಸ್ಥಾಪನೆ ಆಗುವಂಥದ್ದು. ಪತಿ ಪತ್ನಿಯರ ಮಧ್ಯೆ ಇದ್ದಂಥ ಕಲಹ ಭಿನ್ನಾಭಿಪ್ರಾಯಗಳು ಈಗ ಪವಾಡ ಸದೃಶವಾಗಿ ನಿವಾರಣೆಯಾಗಿ ಅವರು ಒಂದಾಗುವಂಥದ್ದು. ತಂದೆ ಮಕ್ಕಳ ಕಲಹ ಇದ್ದರೆ ಅವೆಲ್ಲವೂ ಈಗ ನಿವಾರಣೆ ಆಗುವಂಥದ್ದು. ಆಸ್ತಿ ವಿವಾದ, ಭೂಮಿ ವಿವಾದ ಅಥವಾ ಸ್ತ್ರೀ ಸಂಬಂಧಿತ ವಿವಾದಗಳು ಈಗ ಒಂದು ಪವಾಡ ಸದೃಶವಾಗಿ ಪರಿಹಾರ ಆಗುವಂಥದ್ದು. ದೂರದ ಬಂಧುಗಳಿಂದ ನಿಮಗೆ ಶುಭ ಸುದ್ದಿಗಳು ಬರುವಂಥದ್ದು. ವ್ಯಾಪಾರ, ವೃತ್ತಿ, ಉದ್ಯಮ, ಶಿಕ್ಷಣದಲ್ಲಿ ಅಭಿವೃದ್ಧಿ ಆಗುವಂಥದ್ದು. ಯುವಕರು, ಸಾಧಕರು, ವಿದ್ಯಾರ್ಥಿಗಳಿಗೆ ಅವರವರ ಒಂದು ಏನೇನು ಅಪೇಕ್ಷೆ ಪಟ್ಟಂಥ ಫಲಗಳು ಈಗ ಕ್ಷಿಪ್ರವಾಗಿ ಕೈ ಸೇರುವಂಥದ್ದು. ಹಿಂದೆ ಎಷ್ಟು ಪ್ರಯತ್ನ ಪಟ್ಟರೂ ಸಿಗದೇ ಇದ್ದಂತಹ ಫಲ ಈಗ ನಿಮಗೆ ತಕ್ಷಣವಾಗಿ ಸಿಗುವಂಥ ಸಾಧ್ಯತೆ ಇರುತ್ತೆ. ಅಲ್ಲದೆ ಆರೋಗ್ಯ ಸುಧಾರಣೆ, ಮನಸ್ಸಿಗೆ ನೆಮ್ಮದಿ, ಹಣಕಾಸಿನ ಪರಿಸ್ಥಿತಿ ಸುಧಾರಣೆ, ಒಟ್ಟಿನಲ್ಲಿ ಎಲ್ಲ ರೀತಿಯ ಒಂದು ಸ್ಟೇಬಿಲಿಟಿ ಅಂದರೆ ಸುಸ್ಥಿರತೆ ನಿಮಗೆ ಈಗ ಅನುಭವಕ್ಕೆ ಬರುತ್ತೆ. ಮಹಾರಾಜರ ವಕ್ರಗತಿ ಅವಧಿಯಲ್ಲಿ ಜುಲೈ 26ರಿಂದ 8ರವರೆಗೆ ಇದನ್ನು ಸದುಪಯೋಗಪಡಿಸಿಕೊಳ್ಳುವಂಥದ್ದು. ಆಸಕ್ತಿಯುಳ್ಳವರು ಕೊನೆಗಾಲತಕ್ಕಂಥ ಶ್ಲೋಕ, ಪರಿಹಾರ ಮಾರ್ಗ, ದಾನದಿಗಳನ್ನು ಅನುಸಾರ ಮಾಡ್ಬೋದು. ಇನ್ನು ಮಕರ ರಾಶಿ. ಮಕರ ರಾಶಿಗೆ ಮಹತ್ವದ ಸ್ಥಾನ. ಅವರು ತೃತೀಯದಲ್ಲಿ ಮಹಾರಾಜರು ಈಗ ಇಷ್ಟು ದಿನ ಉತ್ತಮ ಫಲವನ್ನು ಕೊಟ್ಟಿದ್ದರು. ಕಳೆದ ವರ್ಷದಿಂದಲೂ ನಿಮಗೆ ಉತ್ತಮ ಫಲ ಮಹಾರಾಜರು ಕೊಡ್ತಾ ಬಂದಿದ್ದಾರೆ. ಈಗಲೂ ಅವರಿಂದ ಉತ್ತಮ ಫಲ ನಿರೀಕ್ಷೆ ಮಾಡ್ಬೋದು. ಆದರೆ ವಕ್ರಗತಿ ಬಂದಂತಿದೆ ಏನು ನಿಮಗೆ ಶುಭ ಫಲದ ಒಂದು ಎಲ್ಲ ಸ್ಲೋನೆಸ್ ಆಗ್ಬೋದು. ಇಷ್ಟು ದಿನ ಸ್ಪೀಡಾಗಿ ಸಿಕ್ಕಿದ್ದ ಶುಭ ಫಲಗಳು ಇದ್ದಕ್ಕಿದ್ದಂತೆ ಈಗ ಸ್ಲೋ ಆಗ್ಬೋದು. ತುಂಬ ಚೆನ್ನಾಗಿ ಓಡ್ತಾ ಇದ್ದ ಹಣಕಾಸು ಈಗ ಅದಕ್ಕೆ ಒಂದು ಸ್ಪೀಡ್ ಬ್ರೇಕರ್ ಅಥವಾ ಹಂಪ್ಸ್ ಹಾಕಿದಂತೆ ಅಲ್ಲಿ ಸ್ವಲ್ಪ ನಿಧಾನಗತಿ ಅಡೆತಡೆಗಳು ಬರ್ಬೋದು. ಇಷ್ಟು ದಿನ ಉತ್ತಮವಾಗಿ ನಡೀತಿದ್ದ ಕೆಲಸ ಕಾರ್ಯಗಳು, ಕೋರ್ಟ್ ಕಚೇರಿ ವಿಚಾರ, ಇನ್ನಿತರ ಕೇಸುಗಳು ಇತ್ಯಾದಿಗಳು ಅವೆಲ್ಲವೂ ಈಗ ಮಧ್ಯದಲ್ಲಿ ಅಡೆತಡೆ ತೊಡಕುಗಳು ಬರುವಂಥದ್ದು. ಇಷ್ಟು ದಿನ ನಿಮ್ಮ ಜೊತೆಗೆ ಉತ್ತಮವಾದ ಬಾಂಧವ್ಯ ಸಾಧಿಸಿದಂಥ ಬಂಧುಗಳು, ಮಿತ್ರರು ಅಥವಾ ನಿಮ್ಮ ಸಹೋದ್ಯೋಗಿಗಳು ಈಗ ಇದ್ದಕ್ಕಿದ್ದಂತೆ ಅವರು ನಿಮ್ಮ ಬಾಂಧವ್ಯದಲ್ಲಿ ಸ್ವಲ್ಪ ಹುಳಿ ಹಿಂಡುವ ಘಟನೆ, ಇನ್ನು ಕೆಲವರು ನಿಮ್ಮ ವಿರುದ್ಧ ಆಪಾದನೆ ಮಾಡುವಂಥದ್ದು, ನಿಮ್ಮ ಮೇಲೆ ಆರೋಪ ಮಾಡುವಂಥದ್ದು, ನಿಮ್ಮ ಮೇಲೆ ಅನುಮಾನ ಅಥವಾ ಸಂಶಯ ವ್ಯಕ್ತಪಡಿಸುವಂತಹ ಘಟನೆಗಳು ಈ ವಕ್ರಿ ಅವಧಿಯಲ್ಲಿ ಜುಲೈ 26ರಿಂದ ಡಿಸೆಂಬರ್ 8ರವರೆಗೆ ಜರಗಬಹುದು. ಅಂದರೆ ತುಂಬ ಗಂಭೀರವಾದ ಏಟೇನು ಮಹಾರಾಜರು ಕೊಡೋದಿಲ್ಲ. ನಿಮಗೆ ಕೆಲವೊಂದು ವಿಚಾರದಲ್ಲಿ ನಿರಾಸೆ, ಅಸಮಾಧಾನ, ನಿಧಾನಗತಿ ಇತ್ಯಾದಿ ಎಲ್ಲ ಅನುಭವಕ್ಕೆ ಬರ್ಬೋದು. ಹಾಗಾಗಿ ಇದನ್ನು ಗಮನದಲ್ಲಿಟ್ಕೋಬೇಕು. ಜೊತೆಗೆ ಈ ಕಾಲದಲ್ಲಿ ನೀವು ಗಂಭೀರವಾದ ಯಾವುದೇ ರೀತಿಯ ಸ್ಟೆಪ್ ತೆಗೆದುಕೊಳ್ಳೋದಾಗಲಿ, ಹೊಸದರ ಆರಂಭ ಮಾಡುವಂಥದ್ದಾಗಲಿ ಅಥವಾ ಇನ್ನಿತರ ಯಾವುದೇ ರೀತಿಯ ಹಿಂದೆ ನಿಮಗೆ ಪೆಂಡಿಂಗ್ ಇದ್ದ ಕೆಲಸ ಕಾರ್ಯಗಳನ್ನು ಮತ್ತೆ ಪುನಃಸ್ಥಾಪನೆ ಮಾಡಲಿಕ್ಕೆ ಹೋಗೋದು ಅಥವಾ ಹಿಂದೆ ನಿಮಗೆ ನಷ್ಟ ಆಗಿದ್ದ ಫೀಲ್ಡಿಗೆ ಮತ್ತೆ ಕೈ ಹಾಕಲಿಕ್ಕೆ ಹೋಗುವಂಥದ್ದು, ರಿಸ್ಕ್ ತೆಗೆದುಕೊಳ್ಳೋದು ಅಂತ ಹೇಳ್ತಾರೆ. ಅಂಥದ್ದೆಲ್ಲ ರಿಸ್ಕ್ ತೆಗೆದುಕೊಳ್ಳಲ್ಲ ಬೇಡ. ನಿಮ್ಮ ಯಥಾಸ್ಥಿತಿಯಾಗಿ ನಿಮ್ಮ ಏನು ವೃತ್ತಿ, ಉದ್ಯೋಗ, ಶಿಕ್ಷಣ ಏನಿದೆ ಅದನ್ನೇ ಯಥಾಸ್ಥಿತಿಯಾಗಿ ಅದನ್ನೇ ಮುಂದುವರಿಸ್ಕೊಂಡು ಹೋಗುವಂಥದ್ದು. ಜೊತೆಗೆ ಗುರುಬಲದ ರಕ್ಷಣೆ ನಿಮಗೆ ಇರುವ ಕಾರಣ ಹೆಚ್ಚಿನೇನು ಅಡ್ಡ ಪರಿಣಾಮ ಮಹಾರಾಜರು ನಿಮಗೆ ಈಗ ಕೊಡೋದಿಲ್ಲ. ಸಣ್ಣ ಪುಟ್ಟ ಸಾಂಕೇತಿಕವಾದ ನಿರಾಶೆ, ಅಸಮಾಧಾನಗಳು ಆಗ್ಬೋದೇ ಹೊರತು ಹೆಚ್ಚಿನೇನು ಅಡ್ಡ ಪರಿಣಾಮಗಳಿದ್ರು. ಹಾಗಾಗಿ ಇನ್ನೂ ತುಂಬ ಚಿಂತಿತರಾಗಬೇಕಾಗಿಲ್ಲ. ಆದರೆ ರಿಸ್ಕ್ ತೆಗೆದುಕೊಳ್ಳುವಂಥ ವಿಚಾರ ಇರ್ಬೋದು ಅಥವಾ ಇನ್ನೇ ರೀತಿಯ ಅಹಂಕಾರವನ್ನು ಮುಂದಿಟ್ಟುಕೊಂಡು ಅಥವಾ ಪ್ರತಿಷ್ಠೆಯನ್ನು ಮುಂದಿಟ್ಟುಕೊಂಡು ಮಾಡುವಂಥ ಕೆಲವು ವಿಚಾರಗಳಿಗೆ ಈಗ ಕೈ ಹಾಕೋದು ಬೇಡ. ಅದು ನಿಮಗೆ ರಿವರ್ಸ್ ಆಗ್ಬೋದು. ಅಥವಾ ವಕ್ರಗತಿಯಲ್ಲಿ ಮಹಾರಾಜರಿದ್ದ ಕಾರಣ ಕೆಲವೊಂದು ನಿಮಗೆ ಅದರಿಂದ ಈ ಮಹಾರಾಜರ ಪರೀಕ್ಷಾ ರೂಪವಾದ ಕೆಲವು ಪ್ರಭಾವಗಳು ನಿಮ್ಮ ಮೇಲೆ ಆಗ್ಬೋದು. ಹಾಗಾಗಿ ಅದನ್ನು ಸ್ವಲ್ಪ ನಿಮ್ಮ ನಿಯಂತ್ರಣ ಮಾಡಬೇಕು. ಜೊತೆಗೆ ಎಂದಿನಂತೆ ನಿಮ್ಮ ಭಕ್ತಿ ಮಾರ್ಗ, ಧರ್ಮ ಮಾರ್ಗ, ದಾನ ಮಾರ್ಗವನ್ನು ಅನುಸಾರ ಮಾಡಿಕೊಳ್ಬೇಕು ಮಕರದವರು. ಮುಂದೆ ಕುಂಭರಾಶಿ. ಕುಂಭರಾಶಿಗೆ ಈಗ ಸಾಡೆಸಾತಿಯ ಒಂದು ಪರಮಚಕ್ರದಲ್ಲಿ ಇರುವಂಥ ರಾಶಿ ಕುಂಭ, ಮೀನ ಮತ್ತು ಮೇಷ. ಹಾಗೆ ಕುಂಭದವರೆಗೆ ಇನ್ನೂ ಈಗ ಮುಂದಿನ ಜೂನ್ವರೆಗೆ ಅಂದರೆ 2027 ಜೂನ್ವರೆಗೂ ನಿಮಗೆ ಸಾಡೆಸಾತಿ ಪ್ರಭಾವ ಇದ್ದೇ ಇರುತ್ತೆ. ಈಗ ಕೊನೆಯ ಚಕ್ರದಲ್ಲಿ ಬಂದಂಥ ವಕ್ರಗತಿ ನಿಮಗೆ ತಾತ್ಕಾಲಿಕ ರಿಲೀಫ್ ಸಿಗಲಿದೆ. ಹಾಗಾಗಿ ಸಾಡೆಸಾತಿಯ ಒಂದು ಪರಮಚಕ್ರದಿಂದ ನಿಮಗೆ ಈಗ ಪರಿಹಾರ ರೂಪವಾಗಿ ಮಹಾರಾಜರಿಂದ ಉತ್ತಮ ಧನ, ಯಶಸ್ಸು, ಲಾಭ ಎಲ್ಲ ಸಿಗುವಂಥದ್ದು. ಹಿಂದೆ ಹೋಲ್ಡ್ ಆದ ಹಣ ಎಲ್ಲ ನಿಮಗೆ ಕೈಗೆ ಸೇರುವಂಥದ್ದು ಅಥವಾ ಹಿಂದೆ ಆಸೆ ಬಿಟ್ಟಂತಹ ಕೆಲವು ನೀವು ಕೊಟ್ಟಂಥ ಸಾಲಗಳು ಈಗ ನಿಮಗೆ ಮರಳಿ ಬರುವಂಥದ್ದು. ವ್ಯಾಪಾರ, ಉದ್ಯಮ ಇದರಲ್ಲಿ ಚೆನ್ನಾಗಿ ಲಾಭ ಬರುವಂಥದ್ದು. ಜೊತೆಗೆ ಯಾರಾದರೂ ಉದ್ಯೋಗದಲ್ಲಿದ್ದವರಿಗೆ ಅವರಿಗೆ ಬಡ್ತಿ, ಪ್ರಮೋಷನ್ ಎಲ್ಲ ಹೋಲ್ಡ್ ಆಗಿತ್ತು ಅದೆಲ್ಲ ಈಗ ನಿಮಗೆ ತಕ್ಷಣವಾಗಿ ಸಿಗುವಂಥದ್ದು. ಇನ್ನು ಸರ್ಕಾರ ಮೂಲ, ಕೋರ್ಟ್ ಕಚೇರಿ ಮೂಲದ ಕೆಲಸ ಕಾರ್ಯಗಳು ನಿಮ್ಮ ಪರವಾಗಿ ಈಗ ಆಗುವಂಥದ್ದು. ಹಣಕಾಸಿಗೆ ಕೊರತೆ ನೀಗಿ ನಿಮಗೆ ಹಣಕಾಸಿನ ಸ್ವಲ್ಪ ಸಮೃದ್ಧಿ ಆಗುವಂಥದ್ದು. ಜೊತೆಗೆ ಈ ವಿದ್ಯಾರ್ಥಿ, ಯುವಕರು, ಸಾಧಕರು ಇದ್ದರೆ ಅವರಿಗೆ ಸಹ ಹೊಸ ಅವಕಾಶಗಳು, ಪ್ರಯತ್ನದಲ್ಲಿ ಸಫಲತೆ, ಹಿಂದೆ ನಿರಾಕರಿಸಲ್ಪಟ್ಟಂಥ ಸಂಸ್ಥೆಯಿಂದ ನಿಮಗೆ ಮತ್ತೆ ಕಾಲ್ ಫಾರ್ ಅಥವಾ ಆಫರ್ ಲೆಟರ್ಗಳು ಬರುವಂಥದ್ದು. ಈ ರೀತಿ
ಒಂದಲ್ಲ ಒಂದು ರೀತಿಯಲ್ಲಿ ಎಲ್ಲ ವರ್ಗದ ಕುಂಭರಾಶಿಯವರಿಗೆ ಮಹಾತ್ಮರು ಈ ತಮ್ಮ ವಕ್ರಗತಿಯ ಅವಧಿಯಲ್ಲಿ ಜುಲೈ 26ರಿಂದ ಡಿಸೆಂಬರ್ 28 139 ದಿನಗಳಲ್ಲಿ ಅದ್ಭುತವಾದ ಪೌಢಸದೃಶ ಅವಕಾಶವನ್ನು ಕೊಡ್ತಾ ಇದ್ದಾರೆ. ಸಾಡೆ ಸಾತಿಯ ಒಂದು ನಿಮಗೆ ಪೀಡೆಗಳಿಂದ ಮುಕ್ತಿಯನ್ನು ಜೊತೆಗೆ ತಾತ್ಕಾಲಿಕವಾದ ರಿಲೀಫನ್ನು ಮಹಾರಾಜರಿಗೆ ಕೊಡುವಂಥ ಅದನ್ನು ಸದುಪಯೋಗ ಪಡಿಸಿಕೊಳ್ಳುವಂಥದ್ದು ಕುಂಭರಾಶಿಯವರು. ಕೌಟುಂಬಿಕ ಬಾಂಧವ್ಯ, ಪತಿ ಪತ್ನಿಯರ ಬಾಂಧವ್ಯ ಇವೆಲ್ಲವೂ ಈಗ ವೃದ್ಧಿಯಾಗುತ್ತೆ. ವಿವಾಹ ಅಥವಾ ಏನಾದರೂ ಮನೆ ಕೊಳ್ಳುವಂಥದ್ದು, ಭೂಮಿ ಕೊಳ್ಳುವಂಥದ್ದಕ್ಕೂ ಸಹ ಈಗ ಚಾಲನೆ ಸಿಗುವಂಥ ಅವಕಾಶ ಇರುತ್ತೆ. ಹಾಗಾಗಿ ಕೊನೆಗೆ ಹೇಳತಕ್ಕಂಥ ಪ್ರಾರ್ಥನಾ ಮಾರ್ಗ, ಧರ್ಮ ಮಾರ್ಗವನ್ನು ಅನುಸಾರ ಮಾಡಿಕೊಂಡು ಈ ವಕ್ರಗತಿಯ ಅವಧಿಯ ಶುಭ ಫಲವನ್ನು ಕುಂಭರಾಶಿಯವರು ಸದುಪಯೋಗ ಪಡಿಸಿಕೊಳ್ಳಿ. ಕೊನೆಯದಾಗಿ ಮೀನರಾಶಿಗೆ ನಿಮ್ಮ ರಾಶಿಯ ಜನ್ಮದಲ್ಲೇ ಇರುವಂಥ ಮಹಾರಾಜರು, ಜನ್ಮದಲ್ಲಿರುವಂಥ ಶನಿ ಮಹಾರಾಜರು ಕಳೆದ ಹಲವಾರು ಕಾಲಗಳಿಂದ ನಿಮಗೆ ವಿಪರೀತವಾದ ಫಲವನ್ನು, ಅನಿಶ್ಚಿತತೆಯನ್ನು, ಕೆಲವೊಂದು ವಿಚಾರದ ನಷ್ಟ ಕಷ್ಟಗಳನ್ನು, ಜೊತೆಗೆ ಕೌಟುಂಬಿಕವಾಗಿಯೂ ಜೊತೆಗೆ ನಿಮ್ಮ ವ್ಯಾವಹಾರಿಕವಾಗಿಯೂ ಸ್ವಲ್ಪ ಹಿನ್ನಡೆಗೆ ಕಾರಣರಾಗಿದ್ದರು. ಆದರೆ ಈಗ ಮಹಾರಾಜರ ವಕ್ರಗತಿಯ ಪ್ರಭಾವ ನಿಮಗೆ ಮುನ್ನಡೆಗೆ ಕಾರಣ ಆಗುತ್ತೆ. ಎಷ್ಟು ದಿನ ಸ್ಲೋ ಆಗಿದ್ದು ಈಗ ಸ್ವಲ್ಪ ಸ್ಪೀಡಾಗಿ ಆಗುತ್ತೆ. ಎಷ್ಟು ದಿನ ನಿಮಗೆ ನಿರಾಕರಿಸಲ್ಪಟ್ಟಂಥ ಅವಕಾಶ ಈಗ ಮತ್ತೆ ಸಿಗುವಂಥದ್ದು. ಉದ್ಯೋಗ ವ್ಯಾಪಾರದಲ್ಲಿ ಸ್ವಲ್ಪ ಸ್ಪೀಡಾಗಿ ಚೆನ್ನಾಗಿ ನಮಗೆಲ್ಲ ರಿಟರ್ನ್ಸ್ಗಳು ಬರುವಂಥದ್ದು. ಜೊತೆಗೆ ಹಣಕಾಸಿನ ಹರಿವು ಚೆನ್ನಾಗಿ ಆಗುವಂಥದ್ದು. ಕೌಟುಂಬಿಕ ವಿಚಾರದಲ್ಲಿ ಇದ್ದಂಥ ಭಿನ್ನಾಭಿಪ್ರಾಯಗಳ ನಿವಾರಣೆಗೆ ಕೌಟುಂಬಿಕ ಸಾಮರಸ್ಯ ಮೂಡುವಂಥದ್ದು. ದೂರ ಪ್ರಯಾಣ, ವಿದೇಶ ಪ್ರಯಾಣ, ಜೊತೆಗೆ ಇನ್ನಿತರ ಯಾವುದೇ ರೀತಿಯ ದೈವಿಕ ಕ್ಷೇತ್ರಗಳ ಯಾತ್ರೆ ಇತ್ಯಾದಿ ಹೋಗುವಂಥ ಶುಭ ಅವಕಾಶಗಳು ಬರುವಂಥದ್ದು. ಹಿಂದೆ ಬಾರಿ ಪ್ರಯತ್ನ ಪಟ್ಟರೂ ಆಗದಿದ್ದಂಥ ಕೆಲಸ ಕಾರ್ಯ, ಕೋರ್ಟ್ ಕಚೇರಿ ವಿಚಾರಗಳು ಈಗ ಕ್ಷಿಪ್ರವಾಗಿ ಆಗುವಂಥದ್ದು. ಹಿಂದೆ ನಿಮಗೆ ನಿರಾಕರಿಸಲ್ಪಟ್ಟಂಥ ಸಂಬಂಧ, ಬಾಂಧವ್ಯ ಅಥವಾ ಮಿತ್ರರು, ಬಂಧುಗಳು ಈಗ ನಿಮ್ಮ ಜೊತೆ ಕೈ ಜೋಡಿಸುವಂಥದ್ದು. ಈ ರೀತಿ ಪವಾಡ ಸದೃಶವಾದ ಘಟನೆಗಳಿಗೆ ಮಹಾರಾಜರಿಂದ ನಿಮಗೆ ಈಗ ಅವಕಾಶ ಬರ್ತಾ ಇದೆ. ಆದರೆ ಇಲ್ಲಿ ಒಂದು ವಿಚಾರ ನೆನಪಿಟ್ಕೊಳ್ಬೇಕು, ಕುಂಭ ಆಗಲಿ, ಮೀನಾಗಲಿ, ಮೇಷ ಆಗಲಿ, ಮಹಾರಾಜರು ಕೊಡುವಂಥ ಈ ರಿಲೀಫನ್ನು ನೀವು ಅದನ್ನು ಮಿಸ್ಯೂಸ್ ಮಾಡೋದಾಗಲಿ, ದುರುಪಯೋಗ ಮಾಡೋದಾಗಲಿ ಅಥವಾ ಅಹಂಕಾರವಶವಾಗಿ ನಿಮಗೆ ಇಷ್ಟ ಬಂದಂತೆ ಇಚ್ಛಾನುವರ್ತಿ ಆಗುವಂಥದ್ದು ಮಾಡಲಿಕ್ಕೆ ಹೋಗಬೇಡಿ. ಆ ಪರೀಕ್ಷೆ ನಿಮಗೆ ಇನ್ನೂ ಕಾದಿದೆ. ಹಾಗಾಗಿ ಅದನ್ನು ಈಗ ಮಾಡಿದಂಥ ಅನಾಚಾರ, ದುರಾಚಾರ, ಭ್ರಷ್ಟಾಚಾರ, ಅನೈತಿಕತೆಗಳು ಅದರ 10 ಪಟ್ಟು ಅವರು ನಿಮಗೆ ಶಿಕ್ಷೆಯನ್ನು ಕೊಡ್ಬೋದಾಗಿದೆ. ಹಾಗಾಗಿ ಇಲ್ಲಿ ನೀವು ರುಜು ಮಾರ್ಗದಲ್ಲಿ ಇದ್ದುಕೊಂಡು ಅವರು ವಕ್ರಗತಿಯ ನಮಗೆ ಭಾಸವಾಗ್ತಾರೆ ಹೊರತು ಅವರು ಖಂಡಿತವಾಗಿ ಯಾರಿಗೂ ವಕ್ರಗತಿ ಯಾವುದೇ ಗ್ರಹಕ್ಕೂ ನಿಜವಾದ ನೈಜ ರೂಪದಲ್ಲಿ ಬರೋದಿಲ್ಲ. ಮನುಷ್ಯರಿಗೆ, ಭೂಮಿ ವಾಸಿಗಳಿಗೆ ಮಾತ್ರ ಕಾಣಿಸುವಂಥದ್ದು ಹೊರತು ಅಲ್ಲಿ ನಾವು ಆಗ ವಕ್ರವಾಗಿ ನಮ್ಮ ಮನಸ್ಸನ್ನು ವಕ್ರ ಮಾಡಬಾರ್ದು. ಜೊತೆಗೆ ನಮ್ಮಲ್ಲಿ ನಾವು ಯಾವುದೇ ರೀತಿಯ ಅನಾಚಾರ, ದುರಾಚಾರಗಳಿಗೆ ಬಲಿಯಾಗಬಾರ್ದು. ಆವಾಗ ಮಹಾರಾಜರು ಅವರು ಕುಪಿತರಾಗ್ತಾರೆ. ಈಗ ಅವರು ಸುಮ್ಮನೆ ನೋಡಿಕೊಂಡು ಆವಾಗ ಮತ್ತೆ ಅದರ ಹೆಚ್ಚಿನ ಒಂದು ಶಿಕ್ಷೆಯನ್ನು ರೂಪದಲ್ಲಿ ನಮಗೆ ಶುದ್ಧೀಕರಣ ಮಾಡ್ತಾರೆ. ಹಾಗಾಗಿ ಈ ಮೀನರಾಶಿಯವರು ಹಾಗೆಯೇ ನಿಮಗೆ ಬರತಕ್ಕಂಥ ಈ ತಾತ್ಕಾಲಿಕ ರಿಲೀಫ್ ಇರ್ಬೋದು, ಉತ್ತಮ ಫಲ ಇರ್ಬೋದು, ಅದನ್ನು ನೀವು ನೆಗ್ಲಿಜೆನ್ಸ್ ಮಾಡದೆ ಸದುಪಯೋಗ ಪಡಿಸಿಕೊಳ್ಳಿ. ಜೊತೆಗೆ ಎಂದಿನಂತೆ ನಿಮ್ಮ ಧರ್ಮ ಮಾರ್ಗ, ಭಕ್ತಿ ಮಾರ್ಗ, ದಾನ ಮಾರ್ಗ ಇತ್ಯಾದಿಗಳನ್ನು ಅನುಸಾರ ಮಾಡಿಕೊಳ್ಬೇಕು ಮೀನದವರು. ಇಲ್ಲಿವರೆಗೆ ಶನಿ ಮಹಾರಾಜರ ವಕ್ರಗತಿಯ ಒಂದು ವಿಶ್ಲೇಷಣೆ ಇದೇ ಜುಲೈ 26ರಿಂದ ಡಿಸೆಂಬರ್ 8ರ ಅವಧಿಯ 139 ದಿನಗಳ ಒಂದು ಸಾರ್ವಜನಿಕ ಫಲ ಹಾಗೂ 12 ರಾಶಿಗಳ ಆಗುವಂಥ ಸಂಕ್ಷಿಪ್ತ ಪ್ರಭಾವವನ್ನು ವಿಶ್ಲೇಷಣೆ ಮಾಡಿದ್ದೇನೆ. ಇಲ್ಲಿ ಹಲವಾರು ರಾಶಿಗಳಿಗೆ ಈಗ ರಿಲೀಫ್ ಸಿಗ್ತಾ ಇದೆ. ಅಂದರೆ ಸುಮಾರು 9 ರಾಶಿಗಳಿಗೆ ರಿಲೀಫ್ ಸಿಗುತ್ತೆ. ಮತ್ತು ಶುಭ ಫಲ ಪಡೆದಂಥ 3 ರಾಶಿಗಳಿಗೆ, ವೃಷಭ, ತುಲಾ, ಮಕರಗಳಿಗೆ ಅವರ ಶುಭ ಫಲದಿಂದ ಸ್ವಲ್ಪ ಅವರಿಗೆ ಹಿನ್ನಡೆ ಆಗುವಂಥ ಫಲ ಸಿಗ್ತದೆ. ಅದನ್ನು ಗಮನದಲ್ಲಿಟ್ಕೊಳ್ಳಿ. ಇಲ್ಲಿ ಯಾರಿಗೂ ಹೆಚ್ಚಿನೇನು ಗಂಭೀರ ಅಡ್ಡ ಪರಿಣಾಮಗಳು ಮಹಾರಾಜರು ಮಾಡೋದಿಲ್ಲ. ನಾವು ಎಂದಿನಂತೆ ನಾವು ನೈಜ ಮಾರ್ಗದಲ್ಲಿದ್ದರೆ, ರುಜು ಮಾರ್ಗದಲ್ಲಿದ್ದರೆ ವಕ್ರಗತಿ ಬಂದರೂ ಸಹ ಮಹಾರಾಜರು ನಮಗೆ ಯಾವುದೇ ರೀತಿ ತೊಂದರೆ ಕೊಡೋದಿಲ್ಲ. ಹಾಗಾಗಿ ನಾವು ನಮ್ಮ ಭಕ್ತಿ ಮಾರ್ಗ, ಧರ್ಮ ಮಾರ್ಗ, ಧನವನ್ನು ಅನುಸರಿಸೋಣ. ವಿಶೇಷವಾಗಿ ಶಿವ ಮತ್ತು ವಿಷ್ಣು ಅಂದರೆ ಹರಿಹರರ ಭಕ್ತಿ ಮಾಡೋದು ಸರ್ವಶ್ರೇಷ್ಠ. ಯಾರ್ಯಾರಿಗೆ ಮನೆ ದೇವರು ಶಿವ ಈಶ್ವರ ಆಗಿರ್ತಾರೋ ಅಂಥವ್ರು ಶಿವನ ಭಕ್ತಿಯನ್ನು ಮುಂದುವರೆ ಮಾಡಿಸ್ಕೊಳ್ಳಿ. ಓಂ ನಮಃ ಶಿವಾಯ, ನಮಃ ಶಿವಾಯ, ಶಿವ ಪಂಚಾಕ್ಷರ ಮಂತ್ರ, ಷಡಕ್ಷರ ಮಂತ್ರ, ಅದು ಲಿಂಗಾಷ್ಟಕ, ಬಿಲ್ವಾಷ್ಟಕ, ರುದ್ರಾಷ್ಟಕ, ಅದು ವಿಶ್ವನಾಥ ಅಷ್ಟಕ ಅಂತೆಲ್ಲ ಬರುತ್ತೆ. ಅದನ್ನು ನೀವು ಪ್ರತ್ಯಪಠನೆ ಮಾಡುವಂಥದ್ದು. ಶಿವಾನುಗ್ರಹಕ್ಕಾಗಿ ಶಿವನ ದೇವರುಗಳ ಸಂದರ್ಶನ, ಶಿವನಿಗೆ ರುದ್ರಾಭಿಷೇಕ ಅಥವಾ ಶಿವನಿಗೆ ನೀವೇನಾದರೂ ಈ ಎಳ್ಳೆಣ್ಣೆಯನ್ನು ದೀಪಾರಾಧನೆಗೆ ಅರ್ಪಣೆ ಮಾಡೋದು ಮುಂತಾದ ಪರಿಹಾರ ಮಾರ್ಗಗಳು ಮಾಡುವಂಥದ್ದು. ವಿಷ್ಣು ಭಕ್ತರು ವಿಷ್ಣುವಿನ ಆರಾಧನೆ, ವೆಂಕಟೇಶ್ವರ, ವೆಂಕಟರಮಣ, ರಂಗನಾಥ, ಶ್ರೀನಿವಾಸ, ಕೃಷ್ಣ, ರಾಮ ಮುಂತಾದ ಸ್ವರೂಪದಲ್ಲೂ ಭಕ್ತಿ ಮಾಡುವಂಥದ್ದು. ಓಂ ನಮೋ ನಾರಾಯಣ, ಓಂ ನಮೋ ಭಗವತೆ ವಾಸುದೇವಾಯ, ಹರೇ ರಾಮ್ ಹರೇ ರಾಮ್, ರಾಮ್ ರಾಮ್ ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ ಮುಂತಾದ ನಾಮಗಳನ್ನು ಪಠನೆ ಮಾಡಿ. ಹಾಗಾಗಿ ಹರಿಹರರ ಭಕ್ತಿನೂ ಶ್ರೇಷ್ಠ. ಜೊತೆಗೆ ಸಾರ್ವತ್ರಿಕವಾಗಿ ಈ ಕಲಿಯುಗದಲ್ಲಿ ಪ್ರಕಟವಾದಂತಹ ಒಂದು ಶಕ್ತಿ, ಚಿರಂಜೀವಿತ್ವವನ್ನು ಪಡೆದಂತಹ ಆ ಮಹಾನ್ ಶಕ್ತಿ ಹನುಮಾನ್ ಅಥವಾ ಆಂಜನೇಯ ಸ್ವಾಮಿ. ಆಂಜನೇಯ ಸ್ವಾಮಿ ಭಕ್ತಿಯು ಸರ್ವಶ್ರೇಷ್ಠ. ಶನಿ ಮಹಾರಾಜರಿಂದ ವರದಾನ ಪಡೆದಂಥ ಏಕೈಕ ಶಕ್ತಿ. ಯಾಕಂದರೆ ಮಹಾರಾಜರು ಶಿವನನ್ನು, ನಾರಾಯಣನನ್ನು, ಲಕ್ಷ್ಮೀದೇವಿಯನ್ನಾಗಲಿ, ಅದು ದುರ್ಗಾದೇವಿಯನ್ನು ಎಲ್ಲರನ್ನ ಪರೀಕ್ಷೆ ಮಾಡಿದ್ದಾರೆ. ಅವರಿಗೆ ಒಂದು ಕಾಡವನ್ನು ಕೊಟ್ಟಿದ್ದಾರೆ. ಆದರೆ ಈ ಹನುಮಾನ್ ಅಥವಾ ಆಂಜನೇಯ ಸ್ವಾಮಿಯನ್ನು ಕಾಡಲಿಕ್ಕೆ ಅವರಿಗೆ ಆಗಿಲ್ಲ. ಕೊನೆಗೆ ಅವರಲ್ಲಿ ಪ್ರಾರ್ಥನೆ ಮಾಡಿ ಅವರಿಂದ ಕೇಳಿಕೊಟ್ಟು ಒಂದು ಕ್ಷಣದ ಮಾತ್ರಕ್ಕೆ ಅವರನ್ನು ಕಾಡುವಂಥ ಒಂದು ಅವಕಾಶ ಸಿಕ್ಕಿರುವಂಥದ್ದು. ಜೊತೆಗೆ ಅದರ ಪ್ರತಿಫಲವಾಗಿ ಅವರು ಶನಿ ಮಹಾರಾಜರು ವರದಾನ ಪಡೆದಂಥ ಹನುಮಾನ್ ಆಂಜನೇಯ ಸ್ವಾಮಿ
ಅಂತಹ ಆಂಜನೇಯ ಸ್ವಾಮಿಯ ಭಕ್ತಿ ಮಾಡೋದ್ರಿಂದಲೂ ಹನುಮಾನ್ ಚಾಲಿಸ, ಹನುಮಾನ್ ಸ್ತೋತ್ರ ಅಥವಾ ಮನೋಜವಂ ಮಾರುತುಲ್ಯ ವೇಗಂ ಜಿತೇಂದ್ರಿಯಂ ಬುದ್ಧಿಮತ ವರಿಷ್ಠಂ ವಾತಾತ್ಮಜಂ ವಾನರೋಹಿತ ಮುಖ್ಯಂ ಶ್ರೀರಾಮದೂತಂ ಶರಣಂ ಪ್ರಪದ್ಯೆ ಅನ್ನೋದು ಈ ಒಂದು ಪ್ರಸಿದ್ಧವಾದ ಮಂತ್ರ. ಅದನ್ನು ನೀವು ಪಠನೆ ಮಾಡಿದಾಗಲೇ ಅಥವಾ ಕನಿಷ್ಠ ಪಕ್ಷ ಓಂ ಹಂ ಹನುಮತೆ ನಮಃ, ಓಂ ಹಂ ಹನುಮತೆ ನಮಃ ಎಂಬಂತಹ ಆಂಜನೇಯನ ಮೂಲ ಮಂತ್ರವನ್ನು ಪಠನೆ ಮಾಡೋದು ಸಹ ಬಹಳ ಉತ್ತಮವಾಗಿ ನಿಮಗೆ ಶನಿ ದೋಷದಿಂದ ಪರಿಹಾರ ಖಂಡಿತ ಸಿಗುತ್ತೆ. ಇನ್ನು ಶನಿವಾರದಂದು ಆಂಜನೇಯ ದೇವರುಗಳ ಸಂದರ್ಶನ, ಆಂಜನೇಯನಿಗೆ ನೀವೇನಾದರೂ ವಿಶೇಷವಾದ ಈ ವೀಳ್ಯದೆಲೆ ಹಾರ, ವಡೆ ಹಾರ ಅಥವಾ ಪದ್ಧತಿಯಿಂದ ತುಳಸಿ ಮಾಲೆ ಇತ್ಯಾದಿಗಳನ್ನು ಅರ್ಪಣೆ ಮಾಡ್ಬೋದು. ದೀಪಾರಾಧನೆಗೆ ಎಣ್ಣೆಯನ್ನು ಕೊಡುವಂಥದ್ದು ಇವೆಲ್ಲವೂ ಆಂಜನೇಯನ ಭಕ್ತಿ ಮಾಡಿದ್ರು. ಇನ್ನು ಶನಿ ಮಹಾತ್ಮರ ದೇವಾಲಯ ಅಥವಾ ನವಗ್ರಹಗಳ ದೇವಾಲಯ ಇದ್ದಂಥವ್ರು ಅಲ್ಲಿ ನವಗ್ರಹಗಳ ಸಂದರ್ಶನ, ನವಗ್ರಹಗಳ ಪ್ರದಕ್ಷಿಣೆ, ಶನಿ ಮಹಾತ್ಮರ ಒಂದು ಭಕ್ತಿ, ಶನಿ ಮಹಾರಾಜರಿಗೆ ಎಳ್ಳಿನ ಬತ್ತಿ ಅಥವಾ ಅಲ್ಲಿ ಕೊಡುವಂಥ ದಾನ ಧರ್ಮ ಇತ್ಯಾದಿಗಳನ್ನು ಸಹ ನೀವು ಅನುಸರಣೆ ಮಾಡ್ಬೋದು. ಇನ್ನು ಅರಳಿ ಮರ ಪ್ರದಕ್ಷಿಣೆ ಅಥವಾ ಅಶ್ವತ್ಥ ಪ್ರದಕ್ಷಿಣೆಯು ಸರ್ವಶ್ರೇಷ್ಠವಾಗಿದೆ. ಶನಿವಾರದಂದು ಪ್ರಾತಃ ಕಾಲದಲ್ಲಿ ಅಂದರೆ ಬೆಳಗಿನ ಜಾವ ಸೂರ್ಯ ಉದಯಕ್ಕೂ ಮುನ್ನೂ ಮಾಡ್ಬೋದು ಅಥವಾ 9 ಗಂಟೆ ಒಳಗೆ ಅಂದರೆ ಸೂರ್ಯ ಉದಯಕ್ಕೆ 3 ಗಂಟೆ ಒಳಗೆ ಒಂದು ಯಾಮದೊಳಗೆ ಮಾಡಬೇಕಂತ ನಿಯಮ ಇದೆ. ಅಂದರೆ 6 ಗಂಟೆಗೆ ಸೂರ್ಯ ಉದಯ ಅಂದರೆ 3 ಗಂಟೆ 9 ಗಂಟೆ ಒಳಗೆ ನೀವು ಅಶ್ವತ್ಥಮರ ಪ್ರದಕ್ಷಿಣೆಯನ್ನು 9 ಪ್ರದಕ್ಷಿಣೆಯನ್ನು ಮಾಡುವಂಥದ್ದು. ಹೇಳುವಾಗ ನವಗ್ರಹಗಳ ಸ್ತೋತ್ರ ಹೇಳ್ಕೊಬೋದು ಅಥವಾ ಮೂಲತಃ ಬ್ರಹ್ಮರೂಪಾಯ ಮಧ್ಯತೋ ವಿಷ್ಣು ರೂಪಿಣೆ ಅಗ್ರತಶ್ವರೂಪಾಯ ವೃಕ್ಷರಾಜಯ ತೇ ನಮಃ ಎಂಬಂತಹ ಮಂತ್ರವನ್ನು ಹೇಳಿ ಅಲ್ಲಿ ಅರಳಿ ಮರ ಪ್ರದಕ್ಷಿಣೆ ಮಾಡುವಂಥದ್ದು ಸರ್ವಶ್ರೇಷ್ಠವಾದ ಉಪಾಯ. ಇದರಿಂದ ನಿಮಗೆ ಮಹಾರಾಜರು ಪ್ರಸನ್ನರಾಗ್ತಾರೆ. ಜೊತೆಗೆ ಅದೇ ರೀತಿ ಶನಿ ಮಹಾರಾಜರ ಶ್ಲೋಕವಾದಂತಹ ನೀಲಾಂಜನ ಸಮಾಭಾಸಂ ರವಿಪುತ್ರಂ ಯಮಾಗ್ರಜಂ ಛಾಯಾ ಮಾರ್ತಾಂಡ ಸಂಭೂತಂ ತಮ್ ನಮಾಮಿ ಶನೈಶ್ಚರಂ, ಇದು ಪ್ರಸಿದ್ಧವಾಗಿ ವೇದವ್ಯಾಸರಚಿತವಾದಂತಹ ಒಂದು ನವಗ್ರಹ ಸ್ತೋತ್ರದ ಶ್ಲೋಕ. ನೀಲಾಂಜನ ಸಮಾಭಾಸಂ ರವಿಪುತ್ರಂ ಯಮಾಗ್ರಜಂ ಛಾಯಾ ಮಾರ್ತಾಂಡ ಸಂಭೂತಂ ತಮ್ ನಮಾಮಿ ಶನೈಶ್ಚರಂ ಎಂಬ ಶ್ಲೋಕವನ್ನು ಪಠನೆ ಮಾಡುವಂಥದ್ದು. ಇನ್ನೊಂದು ಪೀಡಾ ಪರಿಹಾರ ಶ್ಲೋಕ ಅಂತ ಇರುತ್ತೆ. ಅದು ಈ ರೀತಿ ಬರುತ್ತೆ. ಸೂರ್ಯಪುತ್ರೋ ದೀರ್ಘದೇಹೋ ವಿಶಾಲಾಕ್ಷ ಶಿವಪ್ರಿಯ ಮಂದಚಾರ ಪ್ರಸನ್ನಾತ್ಮ ಪೀಡಾಹರತು ಮೇ ಶನಿಹಿ ಎಂಬ ಪೀಡಾ ಪರಿಹಾರ ಶ್ಲೋಕವನ್ನು ಸಹ ನೀವು ಪಠನೆ ಮಾಡುವಂಥದ್ದು. ಸೂರ್ಯಪುತ್ರೋ ದೀರ್ಘದೇಹೋ ವಿಶಾಲಾಕ್ಷ ಶಿವಪ್ರಿಯ ಮಂದಚಾರ ಪ್ರಸನ್ನಾತ್ಮ ಪೀಡಾಹರತು ಮೇ ಶನಿಹಿ, ಇಂತಹ ಈ ಶನಿ ಮಹಾತ್ಮರ ಮಂತ್ರವನ್ನು ಪಠನೆ ಮಾಡ್ಬೋದು. ಅಥವಾ ಶನಿ ಮೂಲ ಮಂತ್ರ ತಮಗೆಲ್ಲರಿಗೂ ಗೊತ್ತಿರುವಂತೆ ಓಂ ಶಂ ಶನೈಶ್ಚರಾಯ ನಮಃ ಅಥವಾ ಓಂ ಕ್ರಾಂ ಕ್ರೀಂ ಕ್ರೌಂ ಶನೈಶ್ಚರಾಯ ನಮಃ, ಓಂ ಕ್ರಾಂ ಕ್ರೀಂ ಕ್ರೌಂ ಶನೈಶ್ಚರಾಯ ನಮಃ ಎಂಬುದನ್ನು ಹೇಳ್ಬೋದು. ಇನ್ನು ಕೆಲವೊಂದು ಪಾಠಾಂತರ ಹೇಳುವಂತೆ ಓಂ ಪ್ರಾಂ ಪ್ರೀಂ ಪ್ರೌಂ ಶನೈಶ್ಚರಾಯ ನಮಃ, ಈ ರೀತಿ ಈ ಬೀಜ ಸಹಿತವಾದ ಮಂತ್ರವನ್ನಾಗಲಿ, ಓಂ ಶಂ ಶನೈಶ್ಚರಾಯ ನಮಃ ಮಂತ್ರವನ್ನಾಗಲಿ, ನೀಲಾಂಜನ ಸಮಭಾಸನವಾಗಲಿ ಅಥವಾ ಶನಿ ಮಹಾರಾಜರ ಅಷ್ಟೋತ್ತರ ಅಂತ ಬರುತ್ತೆ, ಆಸಕ್ತಿ ಇದ್ದರೂ ಅಂಥ 108 ನಾಮವನ್ನು ಸಹ ಪಠನೆ ಮಾಡ್ಬೋದು. ಈ ರೀತಿ ಶನಿ ಮಹಾರಾಜರ ಮಂತ್ರವನ್ನು ಅನುಷ್ಠಾನ ಮಾಡೋ ಸಹ ಉತ್ತಮವಾದ ಆಯ್ಕೆಯಾಗಿರುತ್ತೆ. ನಾವು ಶನಿವಾರದಂದು ನಮಗೆ ಅನುಕೂಲವಾದಷ್ಟು ದಾನ ಧರ್ಮಗಳನ್ನು ಮಾಡೋದು, ಆಸಕ್ತರಿಗೆ, ಬಡಬಗ್ಗರಿಗೆ, ವೃದ್ಧರಿಗೆ, ಬ್ರಾಹ್ಮಣರಿಗೆ ಅಥವಾ ಈ ಸೇವಾ ಆಶ್ರಮಗಳಿಗೆ ಅಥವಾ ಇನ್ನಿತರ ಸೇವಾ ಸಂಸ್ಥೆಗಳಿಗೆ ಅನ್ನ, ವಸ್ತ್ರ, ಔಷಧ ಅಥವಾ ಇನ್ನಿತರ ಯಾವುದೇ ರೀತಿಯ ಅಭಯದ ರೂಪದಲ್ಲಿ ನಾವು ಸಹಾಯ ಮಾಡುವಂಥದ್ದು, ಹಣದ ರೂಪದಲ್ಲಿ ಸಹಾಯ ಮಾಡುವಂಥದ್ದು ಸರ್ವಶ್ರೇಷ್ಠವಾದ ಉಪಾಯ ಆಗಿದೆ. ಹಾಗಾಗಿ ತಮಗೆಲ್ಲರಿಗೂ ಈ ಶನಿ ಮಹಾರಾಜರ ವಕ್ರಗತಿ ಅವಧಿಯಲ್ಲಿ ಮಹಾರಾಜರಿಂದ ಆಯುರ್ವೇದ ಶಕ್ತಿ ಜಯಲಾಭಗಳು ಸಿದ್ಧಿಯಾಗಲಿ. ವಾಹಿನಿಯ ತಾವು ನಿರಂತರ ಪ್ರೋತ್ಸಾಹಿಸಿದರೆ ತಮಗೆಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳು. ಮುಂದೆ ನಿಮ್ಮ ಪ್ರೋತ್ಸಾಹ ನಿರಂತರ ಸಿಗ್ತಾ ಇರಲಿ. ಸರ್ವೇಷಾಂ ಸನ್ಮಂಗಲಾನಿ ಭವಂತು. ಓಂ ಶಂ ಶನೈಶ್ಚರಾಯ ನಮಃ.